ದೈಜವಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಹೆಜ್ಜೆ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಉಡುಪಿ ಜಿಲ್ಲೆಯಲ್ಲಿ ಇಂಥದ್ದೊಂದು ಸಂಸ್ಥೆ ಬಹಳ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಫಸ್ಟ್ ಸ್ಟೆಪ್ ಟ್ರಸ್ಟ್ ಅನ್ನುವಂತಹ ಸಂಸ್ಥೆ ಹುಟ್ಟಿಕೊಂಡ ಬಗೆ ಹೇಗೆ, ಅದರ ಜೊತೆಗೆ ವಿಶೇಷ ಮಕ್ಕಳಿಗೆ ಇವರು ಕೊಡ್ತಾ ಇರುವಂತಹ ಒಂದಷ್ಟು ಕಾರ್ಯಕ್ರಮಗಳು ಯಾವುದು, ಉತ್ತೇಜನಗಳು ಯಾವುದು, ಸಹಕಾರ ಯಾವುದು, ಪ್ರೋತ್ಸಾಹ ಯಾವುದು ಎಲ್ಲವನ್ನ ಕೇಳಬೇಕು. ಅದರ ಜೊತೆಗೆ ಉಡುಪಿ ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ವಿಶೇಷ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೋಸ್ಕರ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ, ಹೆಜ್ಜೆ ಸಂಭ್ರಮ ಅನ್ನುವಂಥದ್ದು. ಈ ಎಲ್ಲ ವಿಚಾರದ ಕುರಿತಾಗಿ ಕೇಳಬೇಕು. ದೇವರ ಮಕ್ಕಳಂತೆ ಕಾಣುವಂಥ ಈ ಮಕ್ಕಳ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂಥ ಕಾರ್ಯಕ್ರಮಕ್ಕೆ ಸಾಕ್ಷಿ ಎಂಬಂತೆ ಈ ಒಂದು ಟ್ರಸ್ಟನ್ನು ಮುಂದುವರಿಸ್ತಾ ಇರುವವರು ಈ ಟ್ರಸ್ಟ್ನ ನಿರ್ದೇಶಕಿಯಾಗಿರುವಂತಹ ಅಕ್ಷತಾ ರಾವ್ರವರು. ಬಹಳ ವಿಶೇಷವಾಗಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯೂ ಕೂಡ ಹೌದು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಅಕ್ಷತಾ ಅವರೇ, ಈ ಎಲ್ಲ ವಿಚಾರದ ಕುರಿತಾಗಿ ಕೇಳ್ತೇನೆ. ಪ್ರಾರಂಭದಲ್ಲಿ ಈ ಸಾಂಸ್ಕೃತಿಕ ಫೀಲ್ಡ್ಗೆ ಬರಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಯಾಕೆ ಬಂತು? ಅಂದ್ರೆ ನೀವೊಬ್ರು ಡ್ಯಾನ್ಸ್ ಟೀಚರ್ ಆಗಿದ್ದೀರಿ, ಟ್ರೈನರ್ ಆಗಿದ್ದೀರಿ, ಸೊ ಎಲ್ಲ ಫೀಲ್ಡ್ಗೆ ಬರಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತ? ಅಂದ್ರೆ ಡ್ಯಾನ್ಸ್ ಅನ್ನ ಯಾಕೆ ಚಾಯ್ಸ್ ಮಾಡಿದೆ ಅಂತ ಕೇಳ್ತಿದ್ದೀರಾ? ಓಕೆ, ಡ್ಯಾನ್ಸ್ ಅನ್ನ ನಾನ್ ಚಾಯ್ಸ್ ಮಾಡಿದ್ಕಿಂತ ನನ್ನ ತಾಯಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದಕ್ಕೆ ನಂಗೆ ಆ ಡ್ಯಾನ್ಸ್ ಕ್ರೇಜ್ ಬಂತು. ಡ್ಯಾನ್ಸ್ ಕಂಟಿನ್ಯೂಸ್ ಮಾಡ್ತಾ ಒಂದು ಕಡೆ ಹೇಳಿದ್ರು, ನೀವ್ ಯಾಕೆ ಲೇಡೀಸ್ ಟ್ರೈನರ್ ಆಗ್ಬಾರ್ದು ಅಂತ. ಸೊ ಹಾಗೆ ಒಂದು ಜುಂಬಾ ಸರ್ಟಿಫೈಡ್ ಆದೆ. ಆಮೇಲೆ ಲೇಡೀಸಿಗೆ ಅಂತ ಒಂದು ಜಿಮ್ ಸ್ಟಾರ್ಟ್ ಮಾಡುವ ಅಂತ ಅನಿಸ್ತು. ಹಾಗೆ ಕುಂದಾಪುರದಲ್ಲಿ ಜಿಮ್ ಕೂಡ ಸ್ಟಾರ್ಟ್ ಮಾಡಿದೆ. ಓಕೆ, ಇದೆಲ್ಲದ್ರ ಜೊತೆಗೆ ನಿಮ್ಮ ಚೈಲ್ಡ್ಹುಡ್ ನ ಬಗ್ಗೆ ನಾನು ಕೇಳಬೇಕು. ಯಾಕಂದ್ರೆ ಎಲ್ಲರಿಗೂ ಕೂಡ ಅವರವರ ಚೈಲ್ಡ್ಹುಡ್ ಒಂದು ಮೆಮೊರಿ ಇರ್ತದೆ. ಯಾಕಂದ್ರೆ ತಂಟೆ ಮಾಡೋದಿರ್ಬೋದು, ಸ್ಕೂಲಿಗೆ ಹೋಗೋದಿರ್ಬೋದು, ಎಲ್ಲ ಇರ್ಬೋದು. ಸೊ ನಿಮ್ಮ ಚೈಲ್ಡ್ಹುಡ್ ಯಾವ ರೀತಿಯಲ್ಲಿ ಇತ್ತು ಅಂತ? ಅಂದ್ರೆ ನಾನು ನಿಟ್ಟೂರ್ ಸ್ಕೂಲ್ ಗೊತ್ತಿರ್ಬೋದು ನಿಮಗೆ, ಅಲ್ಲಿ ಕಲ್ತದ್ದು. ಸುಬ್ರಹ್ಮಣ್ಯ ಸರ್ ಅಂತ ಇದ್ರು, ಹಾಗೆ ಅನುಸೂಯ ಮ್ಯಾಮ್, ಅವರನ್ನೆಲ್ಲ ನೆನಪಿಸ್ಕೊಳ್ತೇನೆ ಡ್ಯಾನ್ಸ್ ವಿಷಯ ಬಂದಾಗ. ಆಕ್ಚುಲಿ ನಾನು ಕಲಿಯುವುದ್ರಲ್ಲಿ ಅಷ್ಟಕ್ಕಷ್ಟೇ ಇದ್ದೆ. ಪ್ರತಿಭಾ ಕಾರಂಜಿಗೆ ಮಾತ್ರ ಡ್ಯಾನ್ಸ್ ಹೇಳಿಕೊಡ್ಲಿಕ್ಕೆ ಅಕ್ಷತಾನೆ ಬೇಕಿತ್ತು. ಯಾಕಂದ್ರೆ ನಾನೇ ತುಂಬಾ ಅದನ್ನ ಇಂಟ್ರೆಸ್ಟ್ ಆಗಿ ತಕೊಳ್ತಿದ್ದೆ. ಟೋಟಲಿ ಹೇಳ್ಬೇಕಾದ್ರೆ ಸ್ಕೂಲ್ ಲೈಫ್ ಅಲ್ಲಿ ಕಲ್ತಕ್ಕಿಂತ ಜಾಸ್ತಿ ಡ್ಯಾನ್ಸ್ ಮಾಡಿದೆ ಜಾಸ್ತಿ ಇರ್ಬೇಕು ಹಾಗೆ ಎಲ್ಲ. ಓಕೆ, ಇದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನ ಬಗ್ಗೆ ಕೇಳಬೇಕಂದ್ರೆ ಆ ಸಮಯದಲ್ಲಿ ಇದೆಲ್ಲ ಕಲಿಬೇಕು ಅಂದ್ರೆ ನಿಮ್ಮ ಅವರ ಸಪೋರ್ಟ್ ಕೂಡ ಬೇಕು. ಮನೆಯಲ್ಲಿ ಏನೆಲ್ಲ ಮಾಡ್ತಾ ಇದ್ರು ಆ ಟೈಮ್ ನಲ್ಲಿ ಅಂತ? ನನಗೆ ನನ್ನ ತಾಯಿ, ಆಕ್ಚುಲಿ ಹೇಳ್ಬೇಕಾದ್ರೆ ನನ್ನ ತಾಯಿ, ನಿಮ್ಗೆ ಗೊತ್ತಿರ್ಬೋದು, ಒಂದ್ ಟೈಮ್ ಅಲ್ಲಿ ಡ್ಯಾನ್ಸ್ ಕ್ಲಾಸಿಗೆ, ಈಗ ಭರತನಾಟ್ಯವನ್ನ ಕಂಪೇರ್ ಮಾಡಿದಾಗ ಫಿಲ್ಮ್ ಡ್ಯಾನ್ಸಿಗೆ ಅಷ್ಟು ಫೋಕಸ್ ಯಾರು ತಕೊಳ್ತಾ ಇರ್ಲಿಲ್ಲ. ಅಂದ್ರೆ ನೈಟ್ ಶೋ ಇತ್ತು, ಲೇಟ್ ಆಗಿ ಒಂದು ಹುಡುಗಿಯನ್ನ ಹೊರಗೆ ಕಳಿಸುದು, ಅದೆಲ್ಲ ಗೊತ್ತಿದೆ ಈ ಸಮಾಜ ಹೇಗೆ ನೋಡ್ತಾ ಇತ್ತಂತ. ಬಟ್ ನನ್ನ ತಾಯಿ ಅದಕ್ಕೆ ಯಾವುದಕ್ಕೆ ಸಹ ತಲೆ ಕೆಡ್ಸ್ಕೊಳ್ಳೇ ಇಲ್ಲ. ಹಾಗೆ ನನ್ನ ಇದ್ರು ಅಣ್ಣಂದಿರು ಕೂಡ, ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತ ಇವತ್ತಿಗೆ ಹೇಳ್ತೇನೆ. ಹಾಗೆ ನನ್ನ ಅಜ್ಜಿ ಕೂಡ ಇಲ್ಲ, ತುಳುವಲ್ಲಿ ಹೇಳ್ತಾ ಇದ್ರು, ಆ ಡ್ಯಾನ್ಸ್ ಮಲ್ಪೊಡೆ ಅಲ್ಲೇನು ಕಡಬುಡ್ಲೆ ಅಂಚ. ಸೊ ನನ್ನ ಫಸ್ಟ್ ಡ್ಯಾನ್ಸ್ ಕ್ಲಾಸ್ ತಾಲ್ ಅಂತ, ಸೊ ವಿಜೇತಾ ಮ್ಯಾಮ್ ಅಂತ, ಅವರು ಲೇಡಿ ಆಕ್ಚುಲಿ. ನನಗೆ ಅವರು ತುಂಬ ಮೋಟಿವೇಶನ್. ಯಾಕಂದರೆ ಆ ಟೈಮಲ್ಲಿ ಅವರು ಒಂದು ಡ್ಯಾನ್ಸ್ ಟೀಚರ್ ಆಗಿ ನಾನು ಅವರನ್ನು ಯಾವತ್ತೂ ತುಂಬ ಥಿಂಕ್ ಮಾಡ್ತೇನೆ, ಎಷ್ಟು ಗ್ರೇಟ್. ಅಂದರೆ ನಾನಾಗ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ, ತುಂಬ ಖುಷಿ ನನಗೆ ಅವರಂದರೆ, ಅವರ ಎಕ್ಸ್ಪ್ರೆಷನ್ ಅದೆಲ್ಲ ತುಂಬ ನನಗೆ ಮೋಟಿವೇಟ್ ಆಗ್ತಿತ್ತು. ಆಮೇಲೆ ನೆಕ್ಸ್ಟ್ ಜಾಯ್ನ್ ಆದದ್ದು ಕ್ರೇಜಿ ಗೈಸ್ ದೊಡ್ಡನಗುಡ್ಡೆ, ಸಂತೋಷ್ ಸರ್ ಎಲ್ಲ ಇದ್ದರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗ್ತಾನೆ ಹೋಯ್ತು. ಹಾಗೆ ಇದ್ರ ಜೊತೆಗೆ ವಿದ್ಯಾಭ್ಯಾಸ ಅಂತ ಬಂದಾಗ ನಿಮ್ಮ PUC ಮತ್ತು MGM ಕಾಲೇಜಲ್ಲಿ ನಾನು ಕಲ್ತದ್ದು ಎಲ್ಲ. ಸೊ ಕಲಾಕ್ಷೇತ್ರಕ್ಕೆ ಇನ್ನೊಂದು ನಿಮ್ಗೆ ಸಪೋರ್ಟ್ ಅಲ್ಲಿ ಕೂಡ ಸಿಕ್ಕಿರುತ್ತೆ. ಆದ್ರೆ ರಿಯಲ್ ಆಗಿ ಹೇಳ್ಬೇಕಾದ್ರೆ MGM ಅಲ್ಲಿ ಸಿಕ್ಕಿತ್ತು. ಆದ್ರೆ ಜಾಸ್ತಿ ಆಗಿ ಡ್ಯಾನ್ಸ್ ಅನ್ನ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದೆ ನಾನು ನಿಟ್ಟೂರ್ ಸ್ಕೂಲ್ ಅಲ್ಲಿ. ಅಂದ್ರೆ ನಮ್ಗೆ ಒಂದು ಅಂಬಾಗಿಲಲ್ಲಿ ಗಣೇಶ ಚೌತಿ ಫಂಕ್ಷನ್ ದಿನ ಅಲ್ಲೊಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಅವಕಾಶ, ಹಾಗೆ ಹೊರಗಿನ ಸ್ಟೇಜ್ ಅನ್ನ ನೋಡ್ತಾ ಬಂದೆ. ಕಾಲೇಜಲ್ಲಿ ಸಹ ಟ್ಯಾಲೆಂಟ್ಸ್ ಡೇ, ಕಾಲೇಜ್ ಡೇ ಯಾವ್ದನ್ನ ಬಿಡ್ತಾ ಇರ್ಲಿಲ್ಲ. ಸೊ ಎಲ್ಲ ಕಡೆ ಈ ಎಲ್ಲ ವಿಚಾರ ಬಂದಾಗ ಈಗ ವಿಶೇಷ ಚೇತನ ಮಕ್ಕಳ ಬಗ್ಗೆ ನಾವು ಮಾತನಾಡಬೇಕು. ಸೊ ಇದರ ಬಗ್ಗೆ ಒಲವು ಯಾವ ರೀತಿಯಲ್ಲಿ ಮೂಡಿ ಬಂತು ಅನ್ನುವಂತ ವಿಚಾರದ ಕುರಿತಾಗಿ ನಂಗೆ ನನ್ನ ಪ್ರಕಾರ ಅದನ್ನ ನಂಗೆ ತುಂಬಿಸಿದ್ದು ದೇವರೇ ಇರ್ಬೇಕು. ಯಾಕಂದ್ರೆ ಯಾವುದೇ ಒಂದು ಕೆಲಸಗಳನ್ನ ಮಾಡ್ಬೇಕಾದ್ರೆ ದೇವರ ಹೆಲ್ಪ್ ಇಲ್ಲದೆ ನಾವು ಒಂದ್ ಸ್ಟೆಪ್ ಕೂಡ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಲೈಫಿನ ಸ್ಟ್ರಗಲ್, ನಾನು ತುಂಬಾ ಲೈಫನ್ನ ಸ್ಟ್ರಗಲ್ ಆಗಿದ್ದೇನೆ ನಾನು. ಆಲ್ಮೋಸ್ಟ್ ಅದನ್ನ ನಂಗೆ ಹೇಳಲಿಕ್ಕೆ ಸಹ ಇಷ್ಟ ಇಲ್ಲ, ಆ ಲೈಫ್ ಅಷ್ಟು ಸ್ಟ್ರಗಲ್ ಇತ್ತು. ನಾನು ಕೋವಿಡ್ ಟೈಮಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಓಕೆ, ನಂಗೂ ಒಂದು ನಂದೇ ಒಂದು ಓನ್ ಜಿಮ್ ಇರಬೇಕು, ನಾನು ಒಂದು ಲೇಡೀಸಿಗೆ ಡ್ಯಾನ್ಸ್ ಹೇಳಿಕೊಡ್ಬೇಕು, ಜುಂಬಾ ಟ್ರೈನರ್ ಕೋರ್ಸ್ ಆಗಿ ಬಂದದಷ್ಟೇ. ಸೊ ನನಗೆ ತುಂಬ ಕಡೆಯಿಂದ ಸಪೋರ್ಟ್ ಕೂಡ ಇರಲಿಲ್ಲ. ನಿಮಗೆ ಗೊತ್ತಿರ್ಬೋದು, ನಾವು ಫಸ್ಟ್ ಲೋನ್ ಅಂದರೆ ಏನಂತ ಗೊತ್ತಿಲ್ಲ, ಹೇಗೆ ಅದನ್ನು ಮಂತ್ಲಿ ಪೇಮೆಂಟ್ ಅದು ಹೇಗೆ ದುಡಿಯೋದು ಅದ್ರ ಬಗ್ಗೆ ನಾಲೆಜೇ ಇಲ್ಲದ ಟೈಮ್ ಆಯಿತಾ ಆವಾಗ. ಆದರೂ ಸಹ ಒಂದು 3 lakh ತನಕ ಲೋನ್ ಆಯಿತು.
ಸೊ ಜಿಮ್ ಸ್ಟಾರ್ಟ್ಸ್ ಆಯಿತು. ನನ್ನ ಬ್ಯಾಡ್ ಲಕ್ಕಿಗೆ February 14ಗೆ ನನ್ನ ಜಿಮ್ ಓಪನ್, March 21ಗೆ ಲಾಕ್ಡೌನ್ ಆಯಿತಾ. ನಂಗೆ ಗೊತ್ತೇ ಇಲ್ಲ. ನಾನು ಸ್ಟೂಡೆಂಟ್ಸ್ ಒಂದು 5-6 ಜನ ಸ್ಟೂಡೆಂಟ್ಸ್ ಇದ್ರು, ಹೇಳ್ತಾ ಇದ್ರು ಇದು ಕೊರೋನಾ ಬಂತಂದೆ. ನಾನು ಹೇಳುದು ಕೊರೋನಾ ಅದ್ರ ನೇಮೇ ನಮ್ಗೆ ಗೊತ್ತಿಲ್ಲದಾಗ ನಾನು ಹೇಳ್ತಾ ಇದ್ದೆ ಇಲ್ಲ ಅದೆಲ್ಲ ಇಲ್ಲಿ ಯಾಕೆ ಬರ್ತದೆ, ಇಲ್ಲಿ ಬರುವುದಿಲ್ಲ, ನಾವು ನಮ್ದು ಕ್ಲಾಸ್ ಸ್ಟಾರ್ಟ್ ಮಾಡುವ ಅಂತ ಕಂಟಿನ್ಯೂಸ್ ಖುಷಿಯಿಂದ ಇದ್ದೆ. ಆಯ್ತು, ಲಾಕ್ಡೌನ್ ಆಯ್ತು, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಆವಾಗ ಒಂದು 6 ಮಂತ್ ತನಕ ಎಲ್ರಿಗೂ ಓಪನ್ ಆಗ್ತಾ ಬಂತು, ಎಲ್ಲ ಏನೆಲ್ಲ ವರ್ಕ್ ಇದೆ ಅದೆಲ್ಲ ಸ್ಟಾರ್ಟ್ ಆಯ್ತಾಯ್ತಾ. ಬಟ್ ಜಿಮ್ಮಿಗೆ ಇಲ್ಲ, ಅಲ್ಲಿ ಬೆವರ್ತದೆ, ಇನ್ನು 5 ತಿಂಗಳು ಜಿಮ್ ಕ್ಲೋಸ್ ಅಂತ ಆಯ್ತು. ದೊಡ್ಡ ಪೆಟ್ಟು ಬಿದ್ದದು ಆವಾಗನೇ. ಯಾಕಂದ್ರೆ ಮಂತ್ಲಿ ರೆಂಟ್ ಕೂಡ ನಂಗೆ ಎಕ್ಸ್ಕ್ಯೂಸೇ ಇರ್ಲಿಲ್ಲ. ಆವಾಗ ನನ್ನ ರೆಂಟ್ ಇದ್ದದ್ದು 18,000. ನಾನು ತುಂಬಾ ಸ್ಟ್ರಗಲ್ ಮಾಡಿ ಅಡ್ವಾನ್ಸ್ ಕೂಡ ನಂಗೆ 1.5 ಲಕ್ಷ ಏನು ಅಡ್ವಾನ್ಸ್ ಕಟ್ಟಿದ್ದೆ, ಅದನ್ನ ಸಹ ಕಟ್ಟಾಯ್ತು. ಮಂತ್ಲಿ ರೆಂಟ್ ಕಟ್ತಾನೆ ಇದ್ದೆ, ಎಂತ ಮಾಡ್ಲಿಕ್ಕಿಲ್ಲ. ಲೈಫ್ ಹೇಗೆ ಆವಾಗ ಮತ್ತೆ ಸ್ವಲ್ಪ ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ನೆಕ್ಸ್ಟ್ ಅದೇ ಬಿಲ್ಡಿಂಗ್ ಅಲ್ಲಿ ವಾಪಸ್ ಕೊರೋನಾ. ಆವಾಗ ಎಂತ ಇಲ್ಲ, ನಾನು ಎನ್ಸ್ಕೊಂಡೆ ಇಲ್ಲ, ನಾನು ಕ್ಲಾಸ್ ಕ್ಲೋಸ್ ಮಾಡೋದು ಬೆಟರ್. ಯಾವಾಗಾದ್ರೂ ಅದಕ್ಕಿಂತ ಮೊದಲು ಒಂದು ಸೆರಾಕೇರ್ ಅಂತ ಒಂದು ಜಾಬಿಗೆ ಹೋಗ್ತಿದ್ದೆ. ಇನ್ನು ಅಲ್ಲೇ ನಾನೊಂದು 7,000 ಸ್ಯಾಲ್ರಿ ಇತ್ತು. ನಂದು ಬೇಡ, ಇದೆಲ್ಲ ಬಿಸ್ನೆಸ್ ಮೈಂಡ್ ಎಲ್ಲ ಬೇಡ, ನಾನು ಅಲ್ಲಿಗೆ ಹೋಗ್ತೇನೆ. ಹೀಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಎಲ್ಲ ಸ್ಕೂಲಿಗೆ ಹೋಗಿ ತಕೊಳ್ತಾ ಇದ್ದೆ, ಸಾಕು ನಂಗೆ ಅಂತ. ಆದ್ರೂ ಮನಸ್ಸು ಕೇಳಿಲ್ಲ. ಕೆಲವೊಮ್ಮೆ ಹಠ ಅಂತ ಹೇಳ್ತದಲ್ಲ, ಇನ್ಸರ್ಟ್ ಮಾಡಿರ್ತಾರೆ, ಮಾಡ್ಲೇಬೇಕು ಅಂತ ಒಂದು ಹಠ. ಸೀದಾ ಕಟ್ಪಾಡಿ ಕೊರಗಜ್ಜ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ಹೋಗಿ ಅಜ್ಜನ ಹತ್ರ ಬೇಡ್ಕೊಂಡೆ, ನಂಗೊಂದು ಪ್ಲೇಸ್ ಕೊಡು, ರೆಂಟ್ ಕಮ್ಮಿ ಇರ್ಬೇಕು, ಹಾಗೆ ಅಡ್ವಾನ್ಸ್ ಕೂಡ ಇರಬಾರ್ದು. ಒಂದು ವೇಳೆ ಈ ತರ ಆದ್ರೆ ನಾನು ನನ್ನ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಈ ಸ್ಪೆಷಲ್ ಅಂದ್ರೆ ಬುದ್ಧಿಮಾಂದ್ಯ ಮಕ್ಕಳಿಗೆ ನಾನು ಡ್ಯಾನ್ಸ್ ಹೇಳಿಕೊಡ್ತೇನೆ, ಹೀಗೆ ವಿಶೇಷ ಮಕ್ಕಳಿಗೆ ನಾನು ಡ್ಯಾನ್ಸ್ ಹೇಳಿಕೊಡ್ತೇನೆ, ನೀನ್ ನಂಗೆ ಇದೊಂದು ದಾರಿ ಮಾಡಿಕೊಡು ಅಂತ. ಹಾಗೆ ನನ್ನ ಫೇವ್ರೇಟ್ ಗಣಪತಿಯನ್ನ ಮರಿಲಿಕ್ಕಿಲ್ಲ, ಸೊ ಅವ್ರ ಹತ್ರನೂ ಒಂದು ಅಪ್ಲಿಕೇಶನ್ ಹಾಕಿದ್ದೇನೆ. ನಿಮ್ಗೆ ಅದು ಹೇಳ್ತಾರೆ, ದೇವ್ರು ನಮ್ ಜೊತೆ ಯಾವತ್ತೂ ಇರ್ತಾರೆ, ನಮ್ಗೆ ಗೊತ್ತಾಗುವಂತ ಕೆಲಸದ ಜೊತೆ ನಮ್ಗೆ ದೇವರ ಮೇಲೆ ನಂಬಿಕೆ ಬೇಕು. ಹೌದು, ಖಂಡಿತ. ಆ ಬಿಲ್ಡಿಂಗ್ ಅನ್ನ ನಾನು ಬಿಟ್ಟೆ ಆಯ್ತಾ, ನಂಗೆ ರೆಂಟ್ ಎಕ್ಸ್ಕ್ಯೂಸ್ ಇರ್ಲಿಲ್ಲ, ನಾವು ಅವರನ್ನ ದೂಷಿಸ್ಲಿಕ್ಕಿಲ್ಲ, ಎಲ್ಲವೂ ನಾವು ಪಡ್ಕೊಂಡ್ ಬಂದದ್ದು. ಸಡನ್ ಆಗಿ ಒಂದು ನಂಗೆ ಪ್ಲೇಸ್ ಸಿಕ್ಕಿತ್ತು. ಇವಾಗ ನಾನು ಪ್ರೆಸೆಂಟ್ ಅಲ್ಲೇ ಇದ್ದೇನೆ. ಅವರು ದೇವ್ರ ತರ ಬಂದ್ರು ಆಯ್ತಾ, ಅಡ್ವಾನ್ಸ್ ಬೇಡ, ಒಂದು 8,000 ರೆಂಟ್ ಕೊಡಿ ಸಾಕು ಅಂತ. ಸೊ ನನ್ಗೆ ಎನ್ಸ್ಕೊಂಡೆ, ಇಲ್ಲ, ನಾನ್ ದೇವ್ರ ಹತ್ರ ಏನ್ ಬೇಡಿದ್ದೇನೆ ಅದು ದೇವ್ರು ಕೊಟ್ಟಿದ್ದಾನೆ, ಸೊ ಅದನ್ನ ನಾನು ಸ್ಟಾಪ್ ಮಾಡಬಾರ್ದು ಅಂತ. ಇನೋಗ್ರೇಷನ್ ಆಯ್ತು. ಇನೋಗ್ರೇಷನ್ ಆಗಿ 2 ವರ್ಷದ ಕೋವಿಡ್ ಮುಗ್ದಿತ್ತದು. ಸ್ಟಾರ್ಟ್ ಮಾಡಿದೆ, ಒಂದು ಬ್ರೋಚರ್ಸ್ ಅಲ್ಲಿ ಹಾಕಿದೆ, ವಿಶೇಷ ಮಕ್ಕಳಿಗೆ ನಾನು ಫ್ರೀ ಆಗಿ ಡ್ಯಾನ್ಸ್ ಹೇಳಿಕೊಡ್ತೇನೆ, ಯಾರಿಗೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು ಅಂತ. ಒಂದೇ ಒಂದು ಕಾಲ್ ಇಲ್ಲ. ನಾನೆನ್ಸುದು, ಉಡುಪಿಯಲ್ಲಿ ವಿಶೇಷ ಮಕ್ಕಳೇ ಇಲ್ವಾ, ನಂದು ಭ್ರಮೇನ, ಅಂದ್ರೆ ವಿಶೇಷ ಮಕ್ಕಳಿಲ್ಲ ಏನು, ತುಂಬಾ ಕಡಿಮೆ ಇದ್ದಾರೆ ಏನು ಅಂತ. ಮತ್ತೆ 1 ಮಂತ್ ಬಿಟ್ಟು ಒಂದು ಕಾಲ್ ಬಂತು, ರವೀಂದ್ರ ಸರ್ ಅಂತ ಹೇಳಿದ್ರು, ಬೈಂದೂರಿಂದ ಕಾಲ್ ಮಾಡ್ತಾ ಇದ್ದೇವೆ, ನಂದೊಂದು ಅಂಪಾರು ಸ್ಕೂಲ್ ಇದು ಪ್ರಿನ್ಸಿಪಾಲ್ ನಾನು, ವಾಗ್ಜ್ಯೋತಿದು, ನನ್ನ ಒಂದು ಸ್ಟೂಡೆಂಟ್ ನಿಮ್ಮಲ್ಲಿ ಬರ್ತಾರೆ, ಸೇರ್ಸ್ಕೋಬಹುದಾ ಅಂತ. ಅದೇ ನನ್ನ ಫಸ್ಟ್ ಸ್ಟೂಡೆಂಟ್ ಆಯ್ತಾ, ಅನ್ವಿತಾ ಅಂತ. ಅವಳು ಬಂದು ಜಾಯಿನ್ ಆದ್ಲು. ಅವಳಿಗೆ ಕಿವಿ ಕೇಳಿಸುದಿಲ್ಲ, ಬಾಯಿ ಬರುದಿಲ್ಲ. ನನ್ಗೆ ರಿಯಲಿ ಹೇಳ್ಬೇಕಾದ್ರೆ, ನಾನು ನನ್ನ ಕ್ಲಾಸ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಇದ್ರು, ಕಿಡ್ಸ್, ಸಣ್ಣದು, ನನ್ನ ಮಕ್ಕಳ ತರನೇ ಇರುವವಳು. ಬಟ್ ಇವಳ ಹತ್ರ ನಾನು ಹೇಗೆ ಮಾತಾಡ್ಬೇಕು, ಯಾವ ತರ ರಿಯಾಕ್ಷನ್ ಕೊಡ್ಬೇಕು, ನಂಗೆ ಏನ್ಸ ಗೊತ್ತಿಲ್ಲ ಆಯ್ತಾ. ನಂಗೆ ನಾನು ಎನ್ಸುದು, ಹೇಗೆ ನಾನು ಇವಳ ಹತ್ರ ಮಾತಾಡುದು ಅಂತ. ಆದ್ರೆ ಸ್ಟಾರ್ಟ್ ಮಾಡಿದೆ. ಬಟ್ ಅವಳ ಡ್ಯಾನ್ಸ್ ನಾನು ನೋಡಿ ಥಿಂಕ್ ಮಾಡಿದೆ, ಓಕೆ, ಇವರಿಗೆ ಮಾತಿನ ಅವಶ್ಯಕತೆ ಇಲ್ಲ, ಮ್ಯೂಸಿಕ್ಕಿನ ಅವಶ್ಯಕತೆ ಇಲ್ಲ, ನಾವೇನ್ ಪ್ರೆಸೆಂಟ್ ಮಾಡ್ತೇವೆ ಅವ್ರು ಚಂದ ಮಾಡಿ ಮಾಡ್ತಾರೆ ಅಂತ. ಆವಾಗ ಡಿಸೈಡ್ ಮಾಡಿದ್ದು, ಇಲ್ಲ, ನಾನು ಇಂಥ ಸ್ಕೂಲ್ಗಳಿಗೆ ನಾನೇ ಹೋಗ್ಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಸ್ಕೂಲ್ ವಾಗ್ಜ್ಯೋತಿ ಅಂಪಾರು, ಸಿದ್ದಾಪುರ. ಅದ್ರ ಜೊತೆಗೆ ಈಗ ಉಡುಪಿ ಜಿಲ್ಲೆಯಲ್ಲಿ ನಿಮ್ಗೆ ತಿಳಿದ ಪ್ರಕಾರ ಅಂದ್ರೆ ತುಂಬಾ ಶಾಲೆಗಳಿದ್ದಾವೆ. ಸೊ ನಿಮ್ಗೆ ತಿಳಿದ ಪ್ರಕಾರ ನೀವು ಎಷ್ಟು ಶಾಲೆಗಳ ಜೊತೆ ಅಂದ್ರೆ ವಿಶೇಷ ಮಕ್ಕಳ ಶಾಲೆಗಳ ಜೊತೆ ನೀವು ಬಾಂಧವ್ಯನ ಇಟ್ಟುಕೊಂಡಿದ್ದೀರಿ, ಮತ್ತು ಅವರ ನಿಮ್ಮ ಒಂದಷ್ಟು ಬಾಂಧವ್ಯಗಳು ಯಾವ ರೀತಿಯಲ್ಲಿ ಇದೆ? ನಾನು ಅದಾದ್ಮೇಲೆ ತಲ್ಲೂರು ಸ್ಕೂಲಿಗೆ ಹೋದೆ, ಕುಂದಾಪುರ. ಸೊ ಅಲ್ಲಿ ಈಗ ನಾನು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ 4 years ಆಯ್ತಾಯ್ತಾ. ಯಾಕಂದ್ರೆ ನನ್ಗೆ ರಿಯಲಿ ಹೇಳ್ಬೇಕಾದ್ರೆ, ನಂಗೆ ಎಲ್ಲ ಸ್ಕೂಲಿಗೂ ಅಟೆಂಡ್ ಆಗ್ಬೇಕು, ನಾನು ಅವ್ರ ಜೊತೆ ಇರ್ಬೇಕಂತ ಇಷ್ಟ ಇದೆ. ಬಟ್ ನಮ್ಮ ಹೊಟ್ಟೆ ಪಾಡು ಕೂಡ ನೋಡ್ಬೇಕು. ಯಾಕಂದ್ರೆ ಇವತ್ತಿಗೂ ನಾನು ದುಡಿಯುವ 1% ಏನಿದೆ, ಸೊ ಅದನ್ನ ನಾನು ನನ್ನ ಸ್ಪೆಷಲ್ ಮಕ್ಕಳಿಗೆ ಇಡ್ತೇನೆ. ನಾನು ದೇವ್ರ, ಈಗ ಹೇಳ್ತಾರೆ, ಒಂದು ಹಾಲನ್ನ ತಕೊಳ್ತೇವೆ ಅಂಗಡಿಗೆ ಹೋಗಿ, ಅಲ್ಲಿ ಒಂದು ನಂಗೆ 5 ರೂಪಾಯಿ ಚೇಂಜ್ ಬಂದ್ರು ಅದನ್ನ ನಾನು ಆ ಬಾಕ್ಸಿಗೆ ಹಾಕಿ ಇಡ್ತೇನೆ. ಯಾಕಂದ್ರೆ ನನ್ನ ಮಕ್ಕಳಿಗೆ ಅದು ಬೇಕಂತ. ಆ ತರ ನಂಗೆ, ಯಾಕಂದ್ರೆ ಅವರನ್ನ ನಾನು ಯಾವತ್ತು ಬಿಡ್ಲಿಕ್ಕಿಲ್ಲ. ಸೊ ಅವರನ್ನ ಅದ್ ನಂಗೆ ಹೇಳುದಲ್ಲ, ಅವ್ರು ನನ್ನ ದೇವ್ರು ಅಂತ. ನನ್ನ ಫ್ರೆಂಡ್ಸಿಗೂ ಸಹ ಹೇಳ್ತೇನೆ ಆಯ್ತಾ.
ನೀವು ಹರಕೆ ಹೇಳ್ತೀರಲ್ಲ ದೇವ್ರಿಗೆ, ಹರಕೆ ಹೇಳ್ಬೇಡಿ. ಈ ಮಕ್ಕಳಿಗೆ ಸ್ವೀಟ್ ಕೊಡ್ತೇನೆ ಹೇಳಿ, ಒಂದು ಹೊತ್ತು ಊಟ ಕೊಡ್ತೇನೆ ಹೇಳಿ, ಖಂಡಿತ ನಿಮ್ಮ ಡ್ರೀಮ್ ಆಗ್ತದೆ ಅಂತ ಹೇಳ್ತೇನೆ. ನೀವ್ ಹೇಳಿದ್ರಿ ಎಷ್ಟು ಸ್ಕೂಲ್ ನಂಗೆ ಕನೆಕ್ಟ್ ಇದೆ ಅಂತ. ಸೊ ಒಂದು ತಲ್ಲೂರು, ಇವಾಗ ಉಡುಪಿಯಲ್ಲಿರುವಂತ ಆಶಾ ನಿಲಯ ಆಗಿರ್ಬೋದು, ಹಾಗೆ ನಾನು ಹೇಳಿದೆ ಸಿದ್ದಾಪುರ ವಾಗ್ಜ್ಯೋತಿ ಆಗಿರ್ಬೋದು, ಸ್ಪಂದನ ಆಗಿರ್ಬೋದು, ನಾನು ಎಲ್ಲ ಸ್ಕೂಲ್ಗಳಿಗೆ ಆಲ್ಮೋಸ್ಟ್ ಹೋಗ್ತಾ ಇರ್ತೇನೆ. ಹಾಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ಏನಾದ್ರೂ ಹೆಲ್ಪ್ ಆ ಮಕ್ಕಳಿಗೆ ಆದಷ್ಟು ನನ್ನ ಕೈಯಿಂದ ಮಾಡ್ತಾ ಇದ್ದೆ. ಖಂಡಿತ. ಅದ್ರ ಜೊತೆಗೆ ಈಗ ಉಡುಪಿಯ ಭಾಗಕ್ಕೆ ಗಮನಿಸಿದ್ರೆ ನೀವೆಲ್ಲ ಆ ಶಾಲೆಗೆ ಹೋಗ್ತಾ ಇದ್ದೀರಿ. ಸೊ ಆ ಮಕ್ಕಳನ್ನ ನೋಡುವಾಗ ಏನ್ ಅನಿಸ್ತದೆ ನಿಮ್ಗೆ? ನಾನ್ ಹೇಳುದು ನಮ್ಕಿಂತ ಅವರೇ ಪುಣ್ಯವಂತರು. ಯಾಕಂದ್ರೆ ಈ ಜಗತ್ತಲ್ಲಿ ಅವರು ಕೆಟ್ಟದನ್ನ ನೋಡ್ತಾ ಇಲ್ಲ. ಗೊತ್ತಾಯ್ತಾ ನಿಮ್ಗೆ? ನಾವು ಎಲ್ಲವನ್ನ ಸಮಾಜದಲ್ಲಿ ಫೇಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಮೋಸ್ಟ್ಲಿ ಅವರು ದೇವ್ರ ಮಕ್ಕಳಾಗಿದ್ದಾರೆ ಏನು. ಪ್ಯೂರ್ ಮೈಂಡೆಡ್, ಪ್ಯೂರ್ ಹಾರ್ಟೆಡ್. ಎಷ್ಟು ಅಂದ್ರೆ ಒಂಚೂರು ನಾನು 4 ದಿನ ಹೋಗುದಿಲ್ಲ ಎನ್ಸ್ಕೊಳ್ಳಿ, ಡಾನ್ಸ್ ಹೇಳಿಕೊಡ್ಲಿಕ್ಕೆ ನಾನು ಹೋಗುದಿಲ್ಲ. ಜಸ್ಟ್ ನನ್ನ ವಾಯ್ಸ್ ಕೇಳಿದ್ರೆ ಓಡಿ ಬರ್ತಾರೆ. ನಂಗದು ಹೇಳುವಾಗ ಸಹ ಎಮೋಷನಲ್ ನಾನು ಆಗ್ತೇನೆ. ಅಷ್ಟು ಕನೆಕ್ಟ್ ಇದ್ದಾರೆ ಆಯ್ತಾ ಅವರು. ಅಂದ್ರೆ ತುಂಬಾ ಇಷ್ಟ ಅವರಿಗೆ. ನಾನು ಏನು ಪಡ್ಕೊಂಡಿದ್ದೇನೆ ಗೊತ್ತಿಲ್ಲ ಲೈಫಲ್ಲಿ, ಬಟ್ ಅಷ್ಟು ಮಕ್ಕಳ ಪ್ರೀತಿ ಪಡ್ಕೊಂಡಿದ್ದೇನೆ. ಅದು ನನಗೆ ಅದೇ ಈಗ ಸಹ ನಾನು ಹೇಳುದು ಫಸ್ಟ್ ನನ್ನ ತಾಯಿಗೆ. ಯಾಕಂದ್ರೆ ಅವರು ಡ್ಯಾನ್ಸ್ ಹೇಳಿ ಕೊಡದಿದ್ರೆ, ನನಗೆ ಕಳಿಸೋದಿದ್ರೆ ನಾನು ಹೀಗೆ ಡ್ಯಾನ್ಸ್ ಟೀಚರ್ ಆಗ್ತಿರ್ಲಿಲ್ಲ. ಮತ್ತೊಂದು ಆ ದೇವರಿಗೆ ನಂಗೆ ಕಷ್ಟ ಕೊಟ್ಟಕ್ಕೆಲ್ಲ ನಾನು ದೇವರ ಹತ್ರ ಹೋಗಿ ಬೇಡಿದ್ದು. ಸೊ ನಾನು ಇವತ್ತಿಗೂ ಥ್ಯಾಂಕ್ಸ್ ದೇವರಿಗೆ ಮತ್ತೆ ನನ್ನ ತಾಯಿಗೇನೆ ಹೇಳ್ಬೇಕು. ಖಂಡಿತ. ಈ ವಿಚಾರವನ್ನ ಗಮನಿಸಿದ್ರೆ ದೇವರ ಮಕ್ಕಳನ್ನ ನಿಮ್ಗೆ ಬೆಸೆದದ್ದು ಒಂದು ದೇವರು, ಇನ್ನೊಂದು ದೇವರ ರೂಪದಲ್ಲಿರುವಂತ ತಾಯಿ. ಯಾಕಂದ್ರೆ ನಾವು ತಾಯಿ ಮೊದಲ ಸ್ಥಾನವನ್ನ ಕೊಡ್ತೇವೆ. ಸೊ ಹಾಗಾಗಿ ಇದೆಲ್ಲವನ್ನ ಗಮನಿಸುವಾಗ ಎಲ್ಲೋ ಒಂದು ಕಡೆಯಲ್ಲಿ ದೇವರ ಆಟ ಇತ್ತು, ನೀವು ಇದನ್ನೇ ಮಾಡಬೇಕು ಅನ್ನೋ ವಿಚಾರ. ಖಂಡಿತ. ಎಷ್ಟು ಖುಷಿ ಇದೆ ಇವತ್ತಿಗೆ? ತುಂಬಾ ಖುಷಿ ಇದೆ ಸರ್. ನಾನು ನನ್ಗೆ ಅನ್ಸಿದ್ದು ನಮ್ಮ ಕಷ್ಟಗಳು ಏನೂ ಅಲ್ಲ. ಯಾಕಂದ್ರೆ ಆ ಸ್ಕೂಲಿನಲ್ಲಿ ಆ ಟೀಚರ್ಸ್ ಅವರಾಗಿರ್ಬೋದು, ಆ ಪೇರೆಂಟ್ಸ್ ಅವರಾಗಿರ್ಬೋದು, ಎವ್ರಿ ಟೈಮ್ ಆ ಮಕ್ಕಳಿಗೆ ಏನು ಗೊತ್ತಾಗ್ತಿಲ್ಲ. ಎಷ್ಟೋ ಮಕ್ಕಳಿಗೆ ಊಟ ಏನ್ ಮಾಡ್ತಾ ಇದ್ದೇವೆ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಯಾವ ಊರು ಗೊತ್ತಿಲ್ಲ. ಯಾಕಂದ್ರೆ ಒಂದು ರಿಯಲಿ ಹೇಳ್ಬೇಕಾದ್ರೆ ಒಂದು ನಾವು ಹೇಳ್ತೇವೆ ಟೀನೇಜ್ ಲೈಫ್ ಅಂತ, ಅದು ಯಾವುದು ಗೊತ್ತಿಲ್ಲ ಸರ್ ಅವರಿಗೆ. ಅದನ್ನು ಯಾರು ಅನುಭವಿಸ್ತಿದ್ದಾರೆ? ಆಕ್ಚುಲಿ ಪೇರೆಂಟ್ಸ್. ಸೊ ಟೀಚರ್ಸ್, ನಾನು ಅವರಿಗೆ ತುಂಬಾ ಗ್ರೇಟ್ ಅನ್ಸ್ತದೆ. ಅವರಷ್ಟು ತಾಳ್ಮೆ ನಮ್ಗೆ ಸಹ ಇರ್ಲಿಕ್ಕಿಲ್ಲ. ಬಟ್ ನಾನ್ ಥಿಂಕ್ ಮಾಡಿದ್ದು ಅಲ್ಲಿ ಹೋದ್ಮೇಲೆ ನಮ್ಮ ಕಷ್ಟಗಳು ಏನೂ ಅಲ್ಲ, ಅವ್ರ ಜೊತೆ ಇದ್ದಾಗನೇ ಗೊತ್ತಾಗ್ಬೇಕು ನಮ್ ಲೈಫ್ ಎಂತ. ದೇವರು ನಮ್ಗೆ ಏನಾದ್ರೂ ಇಷ್ಟಾದ್ರೂ ಕೊಟ್ಟಿದ್ದಾನೆ ಕರೆಕ್ಟ್ ಆಗಿ. ನಾವು ನಮ್ಮ ಕೈಯಿಂದ ಊಟ ಮಾಡ್ತಾ ಇದ್ದೇವೆ, ನಾವೇ ಬಾತ್ರೂಮಿಗೆ ಹೋಗ್ತೇವೆ, ನಾವೇ ನಡೀತಾ ಇದ್ದೇವೆ. ದೇವರು ಎಲ್ಲವನ್ನ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ. ಆ ಮಕ್ಕಳಿಗೆ ಏನಿದೆ? ವೀಲ್ ಚೇರ್ ಅಲ್ಲಿ ಇದ್ದಾರೆ, ಎಷ್ಟೋ ಜನ ನೆಲದಲ್ಲಿದ್ದಾರೆ, ಎಷ್ಟೋ ಜನರಿಗೆ ಅವ್ರು ಯಾರಂತಾನೆ ಗೊತ್ತಿಲ್ಲ. ಕಂಪ್ಲೀಟ್ ಬುದ್ಧಿಮಾಂದ್ಯ ಮಕ್ಕಳು ಇದ್ದಾರೆ, ಅದ್ರಲ್ಲಿ ಎಷ್ಟೋ ಟ್ಯಾಲೆಂಟ್ ಮಕ್ಕಳು ಕೂಡ ಇದ್ದಾರೆ. ಸೊ ಇದೆಲ್ಲ ಗಮನಿಸುವಾಗ ನಮ್ಗೆ ಇರುವಂತ ಕಷ್ಟವನ್ನ ನೋಡಿ ನಾವು ಹೇಳ್ತೇವೆ ದೇವರೇ ನಮ್ಗೆ ಎಷ್ಟು ಕಷ್ಟ ಕೊಟ್ಟಿದ್ದೀರಿ ಅಂತ. ಸೊ ಇದನ್ನು ನೋಡುವಾಗ ನಮ್ಮ ಕಷ್ಟ ಏನು ಅಲ್ಲ ಸರ್. ನಾನು ಹೇಳುದು ಎವ್ರಿ ಸೆಕೆಂಡ್ ನಾವು ಖುಷಿಯಿಂದ ಇರ್ಬೇಕು, ಬೇರೆಯವರಿಗೆ ಖುಷಿಯನ್ನ ಕೊಡ್ಬೇಕು. ಯಾಕಂದ್ರೆ ನಮ್ಮ ಲೈಫ್ ದೇವ್ರು ಕೊಟ್ಟಿದ್ದಾನೆ ಈ ತರ. ನಾವು ಒಬ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ಬಟ್ ಅವರಿಗೆ ಎಂತ ಹೇಳ್ತಾರೆ, ಮೋಸ ಅಂತೂ ಮಾಡಬಾರ್ದು. ಖಂಡಿತ. ಸೊ ಈಗ ನಾನು ಹೇಳುವಂಥದ್ದು, ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಏನ್ ಬಯಸ್ತೇವೆ ಅಂದ್ರೆ ಆ ಮಕ್ಕಳಿಗೆ ನಾವು ಕೊಡಬೇಕಾದದ್ದು ಒಂದು ಕಾಳಜಿ. ಹೌದು, ಖಂಡಿತ. ನಮ್ಮಿಂದ ಆಗುವಂತ ಸಹಾಯ ಮತ್ತು ಅವರ ಪ್ರತಿಭೆಯನ್ನ ಈ ಲೋಕಕ್ಕೆ ತೋರಿಸಬೇಕು ಅನ್ನೋಂತ. ಸೊ ಎಲ್ಲ ವಿಚಾರ ಬಂದಾಗ ನೀವು ಉಡುಪಿಯಲ್ಲಿ ಒಂದು ಟ್ರಸ್ಟ್ ಅನ್ನ ಪ್ರಾರಂಭಿಸಬೇಕು ಅನ್ನೋಂತ ಮೊದಲಾಗಿಯೇ ನೀವು ಒಂದಷ್ಟು ವರ್ಷಗಳಿಂದ ಡ್ಯಾನ್ಸ್ ಟೀಚರ್ ಆಗಿ ಅವರಿಗೆ ಡ್ಯಾನ್ಸ್ ಅನ್ನ ಕಲಿಸ್ತಾ ಇದ್ದೀರಿ. ಈ ಎಲ್ಲ ವಿಚಾರ ಗಮನಿಸಿದಾಗ ಅವರಿಗೆ ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಬಹಳ ವಿಶೇಷವಾಗಿ ಅವರಿಗೆ ಈ ಕಲಿಸೋದೇ ಒಂದು ತುಂಬಾ ಕಷ್ಟದ ಕೆಲಸ. ಸೊ ಎಲ್ಲ ವಿಚಾರದ ಜೊತೆಗೆ ಶಿಕ್ಷಣದ ಜೊತೆಗೆ ಡ್ಯಾನ್ಸ್ ಅನ್ನ ಕಲಿಸುವುದು ಸೊ ಎಷ್ಟು ಮುಖ್ಯ ಅಂತ ನಿಮ್ಗೆ ಅನಿಸ್ತು? ನಂಗೆ ಅನಿಸ್ತದೆ ಶಿಕ್ಷಣ ಬೇಕು, ಬಟ್ ಅವರಿಗೆ ಅರ್ಥ ಆಗ್ಲಿಕ್ಕೆ ತುಂಬಾ ಕಷ್ಟ. ಆದ್ರೆ ನಾನ್ ನೋಡಿದ ಪ್ರಕಾರ ಈ ವಿಶೇಷ ಮಕ್ಕಳಿಗೆ ಡ್ಯಾನ್ಸ್, ಸಂಗೀತ, ಡ್ರಾಯಿಂಗ್ ಇದೆಲ್ಲ ತುಂಬಾ ನೀಡಿದೆ ಅನಿಸ್ತದೆ. ಎಷ್ಟು ಅನುರಾಗ್ ನಾಯಕ್ ಅಂತ ಒಬ್ಬ ಇದ್ದಾನೆ, ಅವನಿಗೆ ಬಾಲ ಪುರಸ್ಕಾರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅವನು ಎಷ್ಟು ಒಳ್ಳೆ ಶ್ಲೋಕ ಹೇಳ್ತಾನಂದ್ರೆ, ಕಂಪ್ಲೀಟ್ ಬುದ್ಧಿಮಾಂದ್ಯ ಮಗು ಅದು. ಸೊ ಎಷ್ಟು ಟ್ಯಾಲೆಂಟ್ ಇದ್ದಾನಂದ್ರೆ ಅವನನ್ನ ನೋಡಿ ನಾವು ಥಿಂಕ್ ಮಾಡಬೇಕು, ಇಂಥ ಆಕ್ಟಿವಿಟೀಸ್ ಅನ್ನ ನಾವು ಕೊಡ್ಬೇಕು ಅವರಿಗೆ ಅಂತ. ಈಗ ಮ್ಯೂಸಿಕ್ ಹಾಕಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಆಯ್ತಾ. ಸುಧೀರ್ ಅಂತ ಒಬ್ಬ ಹುಡುಗ ಇದ್ದ, ಅವನಿಗೆ ನನ್ನ ಪ್ರಕಾರ 32 years. ಅವನ ತಲೆಯಲ್ಲಿ ಅವನ್ ಪುನೀತ್ ರಾಜ್ಕುಮಾರ್ ಅಂತ. ಆ ಸಾಂಗ್ ಬರ್ಲಿಕ್ಕಿಲ್ಲ ಆಯ್ತಾ. ಸೇಮ್ ಎಕ್ಸ್ಪ್ರೆಷನ್ ಯಾವ ತರ ಕೊಡ್ತಾನಂದ್ರೆ ನಾವು ಥಿಂಕ್ ಮಾಡ್ಬೇಕು, ಓಕೆ ಈ ತರನು ಇರ್ತದ ಅಂತ. ಆ ತರ ಇದೆಲ್ಲದರ ಜೊತೆಗೆ
ಡ್ಯಾನ್ಸ್ ಮಾತ್ರ ಅಲ್ಲ, ಸೊ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಪ್ರತಿಭೆ ಅಡಗಿದೆ. ಸೊ ಕೆಲವರು ಏಕಪಾತ್ರ ಅಭಿನಯ ಮಾಡ್ತಾರೆ, ಸೊ ಹಾಡು ಹಾಡುತ್ತಾರೆ. ಸೊ ಈ ಎಲ್ಲ ಸಮಯದಲ್ಲಿ ಅಲ್ಲಿ ಹೋದಾಗ ನೀವು ಫುಲ್ ಇನ್ವಾಲ್ವ್ ಆಗಿರ್ತೀರಿ, ಸೊ ಸಮಯ ಕಳೆದದ್ದೇ ಗೊತ್ತಾಗುದಿಲ್ಲ. ಸೊ ಈ ಅನುಭವ ಹೇಗಿತ್ತು ಅಂತ? ಅದೇ ಹೇಳಿದಲ್ಲ, ಅದನ್ನ ಹೇಳಿಕ್ ಆಗಲ್ಲ ಸರ್. ನಾವೀಗ ಒಂದ್ ಕಡೆ ಕುತ್ಕೊಂಡಿರ್ತೇವೆ, ಏನೋ ಒಂದು ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗ್ತೇವೆ ಅನ್ಸ್ಕೊಳ್ಳಿ, ಅಲ್ಲಿ ನಮ್ಗೆ 1 hour ನಾರ್ಮಲ್ ಟೈಮ್ ಸ್ಪೆಂಡ್, ನಾವೆಂತ ಏನು ಟೈಮ್ ಸ್ಪೆಂಡ್ ಮಾಡೋದಿದ್ದಾಗಿರ್ತೇವೆ. ಬಟ್ ಈ ಮಕ್ಕಳ ಜೊತೆ ನೀವು ನನ್ನ ಜೊತೆ ಬಂದ್ರು ನಿಮ್ಗೆ ಫೀಲ್ ಆಗ್ತದೆ 3 ಗಂಟೆ ಇದ್ರು ಕೂಡ. ಆದ್ರೆ ಆ ಮನೋಭಾವ ಬೇಕು, ಎಲ್ಲರಿಗೂ ಸಾಧ್ಯ ಇಲ್ಲ. ಆ ತಾಳ್ಮೆ ಕೂಡ ಬೇಕು. ಅವರ ಜೊತೆ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಪ್ರೀತಿ ಬೇಕು. ಅಂತವರಿಗೆ ಅವರ ಜೊತೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇರ್ಬೋದು ಅನಿಸ್ತದೆ. ಖಂಡಿತ. ಇದ್ರ ಜೊತೆಗೆ ಮೇಡಮ್ ನಾನೊಂದು ವಿಚಾರವನ್ನ ಮಾತನಾಡಬೇಕು. ಈ ಎಲ್ಲ ವಿಶೇಷ ಚೇತನ ಮಕ್ಕಳ ಶಾಲೆ ಇದೆ, ಸೊ ಅದರ ಮುಖ್ಯಸ್ಥರು ಆ ಮಕ್ಕಳನ್ನು ನೋಡಿಕೊಳ್ಳುವವರ ಬಗ್ಗೆ ತಾವೇನ್ ಹೇಳ್ತೀರಿ? ಅದೇ ಹೇಳಿದಲ್ಲ, ಆಗ ಹೇಳಿದಲ್ಲ ಸರ್, ಅವ್ರು ಗ್ರೇಟ್ ಅಂದ್ರೆ ಗ್ರೇಟ್. ಯಾಕಂದ್ರೆ ಅವ್ರ ಮನೇಲೂ ಮಕ್ಕಳಿದ್ದಾರೆ, ಬಟ್ ಇಂಥ ಸ್ಕೂಲಿಗೆ ಸೇವೆ ಮಾಡ್ತಿದ್ದಾರಲ್ಲ ಸರ್ ಅವರೆಲ್ಲ. ರಿಯಲಿ ಆಗಿ ಹೇಳ್ಬೇಕಾದ್ರೆ ನಾರ್ಮಲ್ ಟೀಚರ್ಸ್, ಗೌರ್ಮೆಂಟ್ ಟೀಚರ್ಸ್ ಇದ್ದಾರೆ, ನಾರ್ಮಲ್ ಮಕ್ಕಳಿಗೆಲ್ಲ ಟೀಚರ್ಸ್ ಇದ್ದಾರಲ್ಲ, ಅಲ್ಲಿ ಇರುವಂತ ಫೆಸಿಲಿಟಿ ಮಕ್ಕಳಿಗಿಲ್ಲ. ಸ್ಯಾಲ್ರಿ ಕೂಡ ಅವರಿಗೆ ತುಂಬಾ ಕಡಿಮೆ ಕಂಪೇರ್ ಮಾಡಿದ್ರೆ. ನಾರ್ಮಲ್ ಟೀಚರಿಗೆ ಇರುವಂತ ಸ್ಯಾಲ್ರಿಗೂ ಸ್ಪೆಷಲ್ ಟೀಚರಿಗೂ ಇರುವಂತ ಸ್ಯಾಲ್ರಿಗೂ ತುಂಬಾ ಕಡಿಮೆ ಇದೆ. ಸೊ ಇನ್ನು ಕೂಡ 6 ತಿಂಗಳಿಂದ ಸ್ಯಾಲ್ರಿ ಆಗದಿದ್ದ ಸ್ಕೂಲ್ಗಳಿವೆ. ಆದ್ರೂ ಕೂಡ ಅವರು ನೋಡಿ, ಅವರು ಆ ಮಕ್ಕಳಿಗೆ ಊಟ ಕೊಡುದಾಗ್ಲಿ ಅಥವಾ ಏನೇ ಆಗ್ಲಿ ಫಂಡ್ ರೈಸ್ ಮಾಡ್ತಾರೆ, ಹೊರಗಿಂದ ಕಷ್ಟಪಡ್ತಾರೆ. ಯಾವ್ದ್ರಗೋಸ್ಕರ ಕಷ್ಟಪಡ್ತಾರೆ? ಅವರಿಗೋಸ್ಕರ ಅಲ್ಲ, ಅವರ ಮನೆಯನ್ನ ಉದ್ಧಾರ ಮಾಡ್ಬೇಕು ಅಂತ ಅಲ್ಲ, ಆ ಮಕ್ಕಳಿಗೋಸ್ಕರ ಅವ್ರು ಕಷ್ಟಪಡ್ತಿದ್ದಾರಲ್ಲ. ನಾನು ಅದಕ್ಕೆ ಹೇಳುದು, ಯಾರೇ ಸ್ಪೆಷಲ್ ಸ್ಕೂಲ್ ಆಗಿರ್ಬೋದು, ಯಾವುದೇ ಅನಾಥಾಶ್ರಮ ಆಗಿರ್ಬೋದು, ಎಷ್ಟೋ ಜನ ಹಿಂದೆಗಡೆಯಿಂದ ತುಂಬಾ ಮಾತಾಡ್ತಾರೆ ಈ ಸ್ಕೂಲ್ಗಳನ್ನ ಹಿಡ್ಕೊಂಡು ಅವ್ರು ಹಣ ಮಾಡ್ತಾರಂತ. ಆದ್ರೆ ನಾನು ಹೇಳುದು, ಹಣ ಯಾರು ಮಾಡಲ್ಲ, ಎಲ್ರೂ ಮಾಡ್ತಾರೆ. ಆದ್ರೆ ಅವರಿಗೆ ಆ ಸ್ಪೆಷಲ್ ಮಕ್ಕಳೇ ಬೇಕಾ? ಬೇರೆನೂ ದಾರಿ ಇದೆ ಅಲ್ಲ. ಅವ್ರು ಆ ಸ್ಪೆಷಲ್ ಮಕ್ಕಳನ್ನ ನೋಡ್ತಾರಂದ್ರೆ ಅದಕ್ಕಿಂತ ದೊಡ್ಡದು ಏನಿದೆ? ಒಂದು ಸ್ಕೂಲಲ್ಲಿ ಸರ್ 120 ಮಕ್ಕಳು ಇರ್ತಾರೆ. ಆ 120 ಮಕ್ಕಳಿಗೆ ಅಷ್ಟು ಟೀಚರ್ಸ್ ಅವರು ಎಷ್ಟು ಕೇರಿಂಗ್ ಮಾಡ್ತಾರೆ, ಅದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೇನೆ. ಆ 100ರಲ್ಲಿ 2-3 ಟೀಚರ್ಸ್ ಒಳ್ಳೆ ಇಲ್ಲದಿದ್ದಾಗ ನಾವು ಅದನ್ನ ಹೇಳಲಿಕ್ಕೆ ಆಗಲ್ಲ ಸರ್. ಮತ್ತೆ ಉಳ್ದದ್ದು 90% ಒಳ್ಳೇದಿರ್ತಾರಲ್ಲ. 5 ಬೆರಳು ಕೂಡ ಒಂದೇ ರೀತಿಯಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಫ್ಯಾಮಿಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದ್ರ ಜೊತೆಗೆ ಈಗ ಕೆಲವು ಮನೆಯಲ್ಲಿ ಮಕ್ಕಳಿದ್ದಾರೆ, ಅಂದ್ರೆ ಈಗ ವಿಶೇಷ ಮಕ್ಕಳನ್ನ ಗಮನಿಸಿ ಕೆಲವರು ಮನೆಯಲ್ಲಿದ್ದಾರೆ, ಇಂಥ ಶಾಲೆಗಳಲ್ಲಿ ಒಂದಷ್ಟು ಜನ ಇದ್ದಾರೆ. ಸೊ ಆ ಡಿಫ್ರೆನ್ಸ್ ಏನಿರ್ಬೋದು ಮೇಡಮ್? ನಾನು ಹೇಳುದು, ಎಷ್ಟೋ ಮನೆಯವರು ಹೆದರ್ತಾ ಇದ್ದಾರೆ ಸ್ಕೂಲಿಗೆ ಕಳಿಸ್ಲಿಕ್ಕೆ, ಸ್ಪೆಷಲ್ ಸ್ಕೂಲಿಗೆ ಕಳಿಸ್ಲಿಕ್ಕೆ. ಅಯ್ಯೋ, ಯಾಕಂದ್ರೆ ಟ್ರೀಟ್ ಮಾಡಲ್ಲ ಏನೋ, ಪ್ರೀತಿ ಕೊಡಲ್ಲ ಏನೋ. ಯಾಕಂದ್ರೆ ಪ್ರತಿ ಒಂದು ತಾಯಿದು ಯೋಚನೆ ಅದು, ನಾನ್ ನೋಡ್ಕೊಂಡಾಗೆ ನೋಡ್ಕೊಳ್ಳಿಕ್ಕೆ ಅವ್ರ ಹತ್ರ ಸಾಧ್ಯ ಇಲ್ವೇನು ಅಂತ. ಆದ್ರೆ ನಾನ್ ಹೇಳುದು, ಮನೆಯಲ್ಲಿ ಎಷ್ಟಂತ ಕುತ್ಕೊಳಿಸ್ತೀರಾ? ಅವರದ್ದು ಒಂದು ಆಕ್ಟಿವಿಟೀಸ್ ಬೇಕೇ ಅಲ್ಲ ಸರ್. ಏನು ಮನೆಯೊಳಗಿದ್ದು ಪ್ರಪಂಚ ಹೊರಗೇನೆ ಗೊತ್ತಿಲ್ಲದಾಗ ಆ ಮಗು ಇನ್ನೂ ವೀಕ್ ಆಗ್ತದೆ ಹೊರತು. ನಾನು ಹೇಳ್ತಾ ಇಲ್ಲ ಸ್ಕೂಲಿಗೆ ಕಳಿಸಿದ ತಕ್ಷಣ ನಿಮ್ಮ ಮಗು ಸರಿ ಆಗ್ತದೆ, ನಮ್ ತರನೇ ಆಗ್ತದೆ ಅಂತ ಹೇಳ್ತಾ ಇಲ್ಲ. ಆದ್ರೆ 100% ಸ್ವಲ್ಪ ಆದ್ರೂ ಚೇಂಜಸ್ ಆಗ್ತದೆ, ಓಪನ್ ಅಪ್ ಆಗ್ತಾರೆ. ನಾನೇ ನೋಡಿದ್ದೇನೆ ತಲ್ಲೂರಲ್ಲಿ ಎಷ್ಟೋ ಮಕ್ಕಳು ಬರುವಾಗ ಅವರಿಗೆ ಶಕ್ತಿ ಇರ್ಲಿಲ್ಲ ಕಾಲಲ್ಲಿ, ಫಿಸಿಯೋ ಇಂದ ಸ್ವಲ್ಪ ಚೇಂಜಸ್ ಆದದ್ದು. ಅವರೇ ಊಟ ಮಾಡುದು, ಅಲ್ಲಿ ಬ್ರಷ್ ಕೂಡ ಮಾಡಿಸ್ತಾರೆ ಮಕ್ಕಳಿಗೆ, ಹೇಳಿಕೊಡ್ತಾರೆ. ಸೊ ಇದನ್ನೆಲ್ಲ ಮನೇಲಿ ತಾಯಿ ಹೇಳಿ ಕೊಡ್ಬೋದು, ಇಲ್ಲ ಅಂತ ಅಲ್ಲ. ಆದ್ರೆ ಸ್ಕೂಲಿನವರು ಸ್ವಲ್ಪ ಜಾಸ್ತಿಯಾಗಿ ಅದನ್ನ ಟೀಚರ್ಸ್ ಅವರು ಹೇಳಿಕೊಡ್ತಾರೆ ಅಂತ. ಸೊ ಕೆಲವು ಶಾಲೆಗಳಲ್ಲಿ ನಾವು ಗಮನಿಸಬಹುದು, ಆ ಮುಖ್ಯಸ್ಥರಿರ್ಬೋದು, ಆ ಮಕ್ಕಳನ್ನ ನೋಡಿಕೊಳ್ಳುವವರು ಇರ್ಬೋದು, ಊಟ, ಉಪಚಾರ, ಸ್ನಾನ ಎಲ್ಲವನ್ನ ಮಾಡ್ತಾರೆ. ಸೊ ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾದದ್ದು ತಾಳ್ಮೆ. ಸೊ ಇದ್ರ ಬಗ್ಗೆ ಅದೇ ನಾನು ಹೇಳ್ತಾ ಇರೋದು, ಅವರಲ್ಲಿದ್ದ ತಾಳ್ಮೆ ನಮ್ಗೆ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಇರ್ಬೋದು. ಆದ್ರೆ ನಾನು ಆ ಕ್ಲಾಸಿಗೆ ಅಲ್ಲಿ ಸ್ಕೂಲಿಗೆ ಅಟೆಂಡ್ ಆದ್ಮೇಲೆ ಸ್ವಲ್ಪ ತಾಳ್ಮೆ ನಂಗೂ ಬಂದಿದೆ. ಯಾಕಂದ್ರೆ ಸರ್, ಒಂದು 8 ಗಂಟೆಗೆ ಸ್ಕೂಲ್ ಓಪನ್ ಆಗ್ತದೆ ಎನ್ಸ್ಕೊಳ್ಳಿ, ಆಫ್ಟರ್ನೂನ್ 4 o'clock ತನಕ ಇರ್ತದೆ. ಇನ್ನು ಕೆಲವು ಸ್ಕೂಲ್ಗಳು ಇದು ನಾನು ಹೇಳಿದೆಲ್ಲ ಅಂಪರ್, ವಾಗ್ಜ್ಯೋತಿ, ಆಕ್ಚುಲಿ ಅದು ಹಾಸ್ಟೆಲ್, ಅಲ್ಲಿ ಸ್ಟೇ ಆಗ್ತಾರೆ. ಅಲ್ಲಿಂದ ಬಳ್ಳಾರಿ, ಧಾರವಾಡ, ಹುಬ್ಳಿಯಿಂದ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ. ಆ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಲ್ಲ, ಅವ್ರು ಕಂಪ್ಲೀಟ್. ಅವರಿಗೆ ನೀವು ನೋಡ್ಲಿಕ್ಕೆ ಹೇಗಿದ್ದಾರೆ ಅಂದ್ರೆ ನಮ್ ತರನೇ ಇದ್ದಾರೆ, ಬಟ್ ಕಿವಿ ಕೇಳಲ್ಲ, ಬಾಯಿ ಬರಲ್ಲ, ಬಟ್ ಎಲ್ಲಾ ಫೀಲಿಂಗ್ಸ್ ಇದೆ ಆ ಮಕ್ಕಳಿಗೆ, ಎಲ್ಲಾ ಫೀಲಿಂಗ್ಸ್. ಅವರಿಗೆ ನಾವು ಸ್ವಲ್ಪ ಡಲ್ ಇದ್ರು ಗೊತ್ತಾಗ್ತದೆ, ಇವತ್ತು ಯಾಕೆ ನೀನ್ ಡಲ್ ಇದ್ದಿ, ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ, ಅವರ ಮಾತಲ್ಲಿ ಕೇಳ್ತಾರೆ. ಗೊತ್ತಾಯ್ತಾ ನಿಮ್ಗೆ? ಟೀಚರ್ಸ್ ಅವರಿಗೆ ನಾ ಅದೇ ಹೇಳುದು, ಅವರು ಊಟ ಆದ್ಮೇಲೆ ಇವ್ರು ಊಟ ಮಾಡ್ತಾರೆ. ಸ್ವಲ್ಪ ಆ ಮಗು ಏನಾದ್ರೂ ಹುಷಾರಿಲ್ಲದಿದ್ರು ಈ ಟೀಚರ್ಸಿಗೆ ಟೆನ್ಷನ್ ಇರುತ್ತೆ. ಅವ್ರು ಮನೆಗೆ ಹೋಗಿ ಮುಟ್ಟುವ ತನಕ ಟೀಚರ್ಸ್ ಇದೇ ಜವಾಬ್ದಾರಿ ಆಗಿರುತ್ತೆ. ಮತ್ತೆ ಎಲ್ಲ ಆಕ್ಟಿವಿಟೀಸ್ ಅನ್ನ ಒಂದು ಸ್ಕೂಲಲ್ಲಿ ಬತ್ತಿ ಹೇಳಿ ಕೊಡ್ತಾರೆ. ಬತ್ತಿ ಗೊತ್ತಾಯ್ತಾ ನಿಮ್ಗೆ? ಅದು ಮತ್ತೆ ನಿಮ್ದು ಎಂತ ಫ್ಲವರ್, ಈ ತರ ಮ್ಯಾಟ್ ಹೇಳಿ ಕೊಡ್ತಾರೆ. ಇದನ್ನೆಲ್ಲ ಸ್ಕೂಲಲ್ಲಿ ಕಳಿಸ್ತಾ ಇದ್ದಾರೆ. ಎಸ್, ಖಂಡಿತ. ಸೊ ಅದ್ರ ಜೊತೆಗೆ ಉಡುಪಿಯಲ್ಲಿ ಈ ಒಂದು ಟ್ರಸ್ಟ್ ನ ಪ್ರಾರಂಭ ಇದೆಲ್ಲದರ ಕಥೆಯನ್ನ ಕೇಳಬೇಕು. ಅದಕ್ಕಿಂತ ಮೊದಲು
ಇಂಥ ಒಂದಷ್ಟು ಟ್ರಸ್ಟ್ಗಳಿದ್ದಾವೆ. ಸೊ ಈ ಮಕ್ಕಳಿಗೋಸ್ಕರ ಆ ಟ್ರಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಕೆಲವು ಟ್ರಸ್ಟ್ಗಳು ಸೇವಾ ಮನೋಭಾವನೆಯಿಂದ ಹುಟ್ಟಿಕೊಳ್ತಾ ಇದ್ದಾವೆ. ಈ ಹುಟ್ಟಿಕೊಳ್ಳುವಂಥ ಟ್ರಸ್ಟ್ಗಳಿಗೆ ನೀವು ಮೊದಲ ಮೆಸೇಜ್ ಏನು ಕೊಡ್ತೀರಿ? ಯಾಕಂದ್ರೆ ಇನ್ನಷ್ಟು ಟ್ರಸ್ಟ್ಗಳು ಹುಟ್ಟಿಕೊಳ್ಳಬೇಕು, ಯಾಕಂದ್ರೆ ಈ ಮಕ್ಕಳನ್ನ ನೋಡಿಕೊಳ್ಳಿಕ್ಕೆ. ಸೊ ಅದಕ್ಕೋಸ್ಕರ ಏನು ಹೇಳ್ತೀರಿ? ನಾನು ಹೇಳುದು, ಯಾವುದೇ ಟ್ರಸ್ಟ್ ಹುಟ್ಟಿಕೊಳ್ಳಿ, ನನಗೆ ರಿಯಲ್ ಆಗಿ ಹೇಳ್ಬೇಕಾದ್ರೆ ನಂಗೆ ಟ್ರಸ್ಟ್ ಅಂದ್ರೆ ಎಂತ ಅಂತಾನೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಟ್ರಸ್ಟ್ ಮಾಡಬೇಕು, ಟ್ರಸ್ಟ್ ಮಾಡಿದ್ರೆ ಮಾತ್ರ ನಮಗೆ ಈ ಮಕ್ಕಳಿಗೆ ಸ್ವಲ್ಪ ಫಂಡ್ ಜಾಸ್ತಿ ಸಿಗ್ತದೆ. ನನ್ನ ಯೋಚನೆ ಇದ್ದದ್ದು ಒಂದೇ, ನಾನು ಡ್ಯಾನ್ಸ್ ಹೇಳಿಕೊಡ್ತೇನೆ, ವರ್ಷಕ್ಕೊಂದ್ಸಲ ಮಕ್ಕಳಿಗೆ ಒಂದು ಸ್ಟೇಜ್ ಕೊಡಬೇಕು. ಎಲ್ಲ ಕಡೆಯಿಂದ ಫ್ರೆಂಡ್ ಸರ್ಕಲ್ ಇಂದಾನೆ ಫಂಡ್ ರೈಸ್ ಮಾಡ್ತಾ ಇದ್ದೆ. ಮತ್ತೆ ಗೊತ್ತಾಯ್ತು ನನ್ನ ಅಣ್ಣನಿಂದ, ಇಲ್ಲ ನೀನದು ಟ್ರಸ್ಟ್ ರಿಜಿಸ್ಟರ್ ಮಾಡಿ, ಮತ್ತೆ ಸರ್ ಕೂಡ ಹೇಳಿದ್ರು, ರವೀಂದ್ರ ಸರ್ ಎಲ್ಲ ರಿಜಿಸ್ಟರ್ ಮಾಡಿದ್ರೆ ನಿಂಗೆ ಸಪೋರ್ಟಿವ್ ಜಾಸ್ತಿ ಸಿಗ್ತದೆ ಹಾಗೆ ಹೀಗೆ ಅಂತ. ನಾನು ಹೇಳುದು, ನೀವು ಏನ್ ಕೆಲಸ ಮಾಡ್ತೀರಾ ಅದು ಟ್ರಸ್ಟೇ ಆಗ್ಬೇಕಂತಿಲ್ಲ ಸರ್. ನೀವು ಕೆಲಸ ಮಾಡುದನ್ನ ಕರೆಕ್ಟ್ ಆಗಿ ಮಾಡಬೇಕು. ನಿಮ್ಮ ಉದ್ದೇಶ ಏನುಂಟು ಅದಕ್ಕೆ ಇರ್ಲಿ, ಅದು ಮಿಸ್ಯೂಸ್ ಆಗ್ಬಾರ್ದು, 100% ಆಗ್ಬಾರ್ದು ಸರ್. ಈಗಿನ ಜನರೇಷನ್ 100% ಅಲ್ಲಿ 90% ಸ್ವಂತ, 10% ಹೊರಗೆ ನಮ್ಗೇನ್ ಲಾಭ ಇದೆ ಅಂತ ಅಷ್ಟು ನೋಡ್ತಾರೆ ನನ್ನ ಪ್ರಕಾರ. ಯಾಕಂದ್ರೆ ಫಂಡ್ ಕೇಳುವಾಗ ನೇಮನ್ನ ನಾನು ಇಲ್ಲಿ ಮೆನ್ಷನ್ ಮಾಡಲ್ಲ. ಫಂಡ್ ಕೇಳುವ ಟೈಮಲ್ಲಿ ಒಂದು ಶಾಪಿಗೆ ಹೋದ್ರೆ ಅಲ್ಲಿ ಅಡ್ವರ್ಟೈಸ್ ಕೊಡ್ಬೋದಾ ಕೇಳಿದ್ರೆ, ಈ ಮಕ್ಕಳು ನಮ್ಗೇನು ಅಂದ್ರೆ ಈ ಮಕ್ಕಳಿಂದ ನಾನೊಂದು ಹೆಸರು ಹೇಳಲಿಕ್ಕೆ ಆಗ್ತಾ ಇಲ್ಲ, ಅದು ಬಿಡಿ. ಮೊಬೈಲ್ ಶಾಪಿಗೆ ಹೋಗಿದ್ದೆ, ಅವರಿಗೆ ನಾನೊಂದು ಫಂಡ್ ಕೇಳಿದ್ದೆ, ಹೀಗೆ ಪ್ರೋಗ್ರಾಮ್ ಉಂಟು ಅಂತ, 3ನೇ ವರ್ಷದ್ದು. ಆಗ ಅವ್ರು ಹೇಳಿದ್ರು, ಒಂದು ಜೋಕುಲು ಮೊಬೈಲ್ ತೂಪೇರ ಬೇತೆಂಚಿನಾಡ ಇತ್ತಿಂದ ಪಂಡ್ಲೆ ಅಂತ. ಆವಾಗ ಥಿಂಕ್ ಮಾಡಿದೆ, ಎಲ್ಲನೂ ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ನೋಡಿದ್ರೆ ಖಂಡಿತವಾಗಿ ಕಷ್ಟ ಇದೆ. ಆದ್ರೆ ಕೆಲವರೆಲ್ಲ ಇದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಕ್ಸಾಂಪಲ್ ಹೆಸರನ್ನ ಹೇಳಲಿಕ್ಕೆ ಆದ್ರೆ ಅಲ್ಲಿ ಇಲ್ಲಿ ಅಂತ ಆಗ್ಬೋದು, ಬಟ್ ತುಂಬಾ ಜನ ಇಂಡೈರೆಕ್ಟ್ ಆಗಿ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಂತ ಭಾವನೆಗಳು ಅವರಲ್ಲಿದೆ, ಆ ಮಕ್ಕಳ ಮೇಲೆ ಪ್ರೀತಿ ಇದ್ದಕ್ಕೆ ಅವರು ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಸರ್ 100% 4ನೇ ವರ್ಷ ಹೆಜ್ಜೆ ಸಂಭ್ರಮ ನಡೀತಾನೆ ಇರ್ಲಿಲ್ಲ. ಉಡುಪಿಯಲ್ಲಿ ಹೆಜ್ಜೆ ಸಂಭ್ರಮದ ಕುರಿತಾಗಿ ನಾನು ಮಾತನಾಡಬೇಕು, ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬರುವ. ವೀಕ್ಷಕರೇ, ಉಡುಪಿಯಲ್ಲಿ ಫಸ್ಟ್ ಸ್ಟೆಪ್ ಟ್ರಸ್ಟ್ ಹುಟ್ಟಿಕೊಂಡ ಬಗ್ಗೆ, ಅದರ ಜೊತೆಗೆ ಹೆಜ್ಜೆ ಸಂಭ್ರಮದ ಒಂದಷ್ಟು ಖುಷಿಗಳನ್ನು ಕೇಳಬೇಕು. 4ನೇ ವರ್ಷದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ತಯಾರಿಗಳು ಯಾವ ರೀತಿಯಲ್ಲಿದೆ, ಅದರ ಜೊತೆಗೆ ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೆಯುತ್ತೆ, 3 ವರ್ಷಗಳಿಂದ ನಡೆದುಕೊಂಡು ಬಂದಂತಹ ಎಲ್ಲ ರೀತಿಯ ಕಾರ್ಯಕ್ರಮಗಳ ಕುರಿತಾಗಿ ನಾನು ಮಾತನಾಡಬೇಕು. ಅದಕ್ಕೂ ಮೊದಲು ಹೆಜ್ಜೆ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಹೆಜ್ಜೆ ಸಂಭ್ರಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಜೊತೆ ಅಕ್ಷತಾ ರಾವ್ ಅವರು ಇದ್ದಾರೆ, ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಮೇಡಮ್, ಮತ್ತೊಮ್ಮೆ ಸ್ವಾಗತ. ಸೊ ಉಡುಪಿಯಲ್ಲಿ ಟ್ರಸ್ಟ್ ಹುಟ್ಟಿಕೊಂಡ ಬಗ್ಗೆ ನಾವುಗಳು ಮಾತನಾಡ್ತಾ ಇದ್ವಿ. ಸೊ ಟ್ರಸ್ಟ್ ಅನ್ನ ಮಾಡಬೇಕು ಅಂತ ಮಾಡಿದ್ದಲ್ಲ, ಸೊ ಅದಕ್ಕಿಂತ ಮೊದಲೇ ಸಮಾಜ ಸೇವಾ ಮನೋಭಾವನೆಯಿಂದ ಈ ಮಕ್ಕಳಿಗೆ ಸಹಕರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನ 4 ವರ್ಷಗಳಿಂದ ಹೆಜ್ಜೆ ಸಂಭ್ರಮ ಮಾಡ್ತಾ ಇದ್ದೀರಿ. ಸೊ ಫಸ್ಟ್ ಸ್ಟೆಪ್ ಟ್ರಸ್ಟ್ ಉಡುಪಿಯಲ್ಲಿ ಹುಟ್ಟಿಕೊಂಡ ಬಗೆ ಹೇಗೆ ಅಂತ? ಅದೇ 3ನೇ ವರ್ಷ ಉಡುಪಿಯಲ್ಲೇ ಮಾಡ್ಬೇಕಂತ ಡಿಸೈಡ್ ಆಯ್ತು. ಯಾಕಂದ್ರೆ ಈ ಕಾರ್ಕಳ, ಅಂಪಾರು, ಸಿದ್ದಾಪುರ, ಈಗ ಅವರಿಗೆ ಅಂಪಾರಿಗೆ ಕುಂದಾಪುರ ಹತ್ರ ಆದ್ರೆ ಈ ಕಾರ್ಕಳದಲ್ಲಿ 3 ಸ್ಕೂಲ್ ಇದೆ ಆಯ್ತಾ. ಸೊ ಅವರಿಗೆ ಕುಂದಾಪುರ ತುಂಬಾ ದೂರ ಆಗ್ತಿತ್ತು, ಯಾಕಂದ್ರೆ ಅಲ್ಲಿ ತುಂಬಾ ಮಕ್ಕಳಿದ್ದಾರೆ. ಚೇತನ ಸ್ಕೂಲ್ ಆಗಿರ್ಬೋದು, ವಿಜೇತ, ಅರುಣೋದಯ, 3 ಸ್ಕೂಲ್ ಇದೆ. ಸೊ ಅವರಿಗೆ ತುಂಬಾ ಕಷ್ಟ ಆಗ್ತಿತ್ತು. ಆವಾಗ ನಾನ್ ಥಿಂಕ್ ಮಾಡಿದೆ, ಮಿಡಲ್ ಅಂದ್ರೆ ನಮ್ಮ ಉಡುಪಿಯಲ್ಲೇ ಸ್ಟಾರ್ಟ್, ಬಟ್ ನಾವು ಸಹ ಉಡುಪಿಯವರು, ಸ್ವಲ್ಪ ಜಾಸ್ತಿಯಾಗಿ ನಮ್ಗೆ ಸಪೋರ್ಟ್ ಸಿಗ್ತದೆ ಅಂತ ನನ್ನ ಅಣ್ಣನ ಹತ್ರ ಫಸ್ಟ್ ಹೇಳಿದೆ ಈ ತರ ಮಾಡ್ಬೇಕು ಅಂತ. ಆಗ ಅವನು ಹೇಳಿದ, ಓಕೆ ಸ್ಟಾರ್ಟ್ ಮಾಡುವ ಅಂತ. ಅವನ ಫ್ರೆಂಡ್ ಆನಂದ್ ಅಣ್ಣ ಅಂತ ಇದ್ದಾರೆ, ಹಾಗೆ ಅವರ ಕಡೆಯಿಂದ ದಿನೇಶ್ ಸರ್ ಆಗಿರ್ಬೋದು, ಸಂಧ್ಯಾ ಮ್ಯಾಮ್ ಆಗಿರ್ಬೋದು, ಎಲ್ಲ ಒಂದು ಟೀಮೇ ರೆಡಿ ಆಯ್ತಾ. ಕುಂದಾಪುರದಿಂದ ಸ್ಟಾರ್ಟಿಂಗ್ ಇದ್ದವರು ತುಂಬಾ ಜನ ಇದ್ದಾರೆ ನಮ್ ಜೊತೆ. ಅವರು ಸಹ ಬಂದ್ರು. ಉಡುಪಿಯಲ್ಲಿ ನನ್ನ ಜೊತೆ ಯಾರೆಲ್ಲ ಮೊದಲಿಂದ ಇದ್ದಾರೆ, ರಂಜಿತ್ ಆಗಿರ್ಬೋದು, ತುಂಬಾ ಜನರ ಹೆಸರುಂಟು, ಹೇಳ್ತಾ ಹೋದ್ರೆ ಕಂಟಿನ್ಯೂಸ್ ಆಗಿ ಹೆಸರು ಹೇಳ್ತಾ ಇರಬೇಕು. ಎಲ್ಲ ಒಂದು 12-13 ಮೆಂಬರ್ಸ್ ನಾವು ಒಟ್ಟುಗೂಡಿ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ವಿ ಆಯ್ತಾ. ಅದೇ ಹೋದ ವರ್ಷ ಹೆಜ್ಜೆ ಸಂಭ್ರಮ ಮಾಡಿದ್ವಿ. ಅದಾದ್ಮೇಲೆ ಈಗ 4ನೇ ವರ್ಷದ್ದು. ಯಾಕಂದ್ರೆ ನಾನು ಡ್ಯಾನ್ಸ್ ಮಾತ್ರ ಹೇಳಿ ಕೊಡ್ಬೋದು, ಆದ್ರೆ ನಾನು ಹೆಜ್ಜೆ ಸಂಭ್ರಮ ಮಾಡ್ಲಿಕ್ಕೆ ನನ್ನ ಒಬ್ಳಿಂದ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ನಾನೊಂದು ಸ್ಕೂಲಿಗೆ ಹೋಗಿ ಡ್ಯಾನ್ಸ್ ಹೇಳಿಕೊಡ್ಬೋದು, ಬರ್ಬೋದು, ನನ್ನ ಕೈ ಎಷ್ಟು ನಂಗೆ ಸಹಾಯ ಮಾಡ್ಲಿಕ್ಕೆ ಆಗ್ತದೆ, ಅವರಿಗೆ ಸ್ವೀಟ್ಸ್ ಕೊಡುದಾ, ಅವರಿಗೆ ಏನಾದ್ರು ಕೊಡ್ಬೋದು. ಬಟ್ ಹೆಜ್ಜೆ ಸಂಭ್ರಮ ಮಾಡ್ಲಿಕ್ಕೆ ಒಂದು ಟೀಮೇ ಬೇಕಿತ್ತು. ಆ ಟೀಮನ್ನು ನಾವು ರೆಡಿ ಮಾಡಿದ್ವಿ. ಅವರ ಸಪೋರ್ಟ್ ಇಲ್ಲದಿದ್ರೆ ಈಗ ಇದೆ 4ನೇ ವರ್ಷದ ಹೆಜ್ಜೆ ಸಂಭ್ರಮ ನಡೀತಾನೆ ಇರ್ಲಿಲ್ಲ. ಗೊತ್ತಾಯ್ತಾ ನಿಮ್ಗೆ? ಅದೇ ನಾನು ಯಾವತ್ತೂ ಹೇಳ್ತೇನೆ, ನನ್ನ ಒಬ್ಳಿಂದ ಅಲ್ಲ, ನನ್ನ ಟೀಮ್ ಯಾವತ್ತೂ ನನ್ನ ಜೊತೆ ಇದ್ರೆ
ಇನ್ನು ಸಹ ಮುಂದುವರಿಬಹುದು, ಯಾವ ಕಾರ್ಯಕ್ರಮ ಬೇಕಾದ್ರೂ ಮಾಡ್ಬೋದು. ಖಂಡಿತ ಅಷ್ಟೊಂದು ಧೈರ್ಯದಲ್ಲಿ ಹೌದು, ಖಂಡಿತ. ಸೊ ಈ ತಂಡದ ಬಗ್ಗೆ ನಾನು ಕೇಳಬೇಕು. ಸೊ ಬಹಳ ವಿಶೇಷವಾಗಿ 3 ವರ್ಷ ಯಶಸ್ವಿಯಾಗಿ ಮುಗಿಸಿ ಈ ಬಾರಿ 4ನೇ ವರ್ಷದ ಕಾರ್ಯಕ್ರಮ, ಅದು ಕೂಡ ಜನವರಿ 31ಕ್ಕೆ ಉಡುಪಿಯ ಭಾಗದಲ್ಲಿ ನಡೀಲಿಕ್ಕಿದೆ. ಸೊ ಇದರ ಪೂರ್ವಭಾವಿ ತಯಾರಿಗಳು, ಅದ್ರ ಜೊತೆಗೆ ನಿಮ್ಮ ತಂಡದ ಸಹಕಾರ, ಈ ಎಲ್ಲ ವಿಚಾರದ ಕುರಿತಾಗಿ. ನನ್ನ ತಂಡಕ್ಕೆ ಯಾವತ್ತೂ ಥ್ಯಾಂಕ್ಸ್ ಹೇಳ್ತಾನೆ. ಯಾಕಂದ್ರೆ ಸ್ಟಾರ್ಟ್ ಮಾಡಿದ್ದು ನಾನಿರ್ಬೋದು, ಆದ್ರೆ ಅವರು ಸಹ ಈ ಮಕ್ಕಳ ಜೊತೆ ಬೆರ್ತಿದ್ದಾರೆ. ಸೊ ನನ್ನ ಕೆಲವು ಒಂದು ಗ್ರೂಪ್ಗಳು ಇರ್ತದೆ, ನಾವೆಲ್ಲವನ್ನ ಅವ್ರ ಹತ್ರ ಡಿಸ್ಕಷನ್ ಮಾಡಬೇಕು, ಎಲ್ಲವನ್ನ ಹೇಳಬೇಕು. ಬಟ್ ನನ್ನ ಗ್ರೂಪ್ ಅಲ್ಲಿ ನಾನೇನ್ ಡಿಸಿಷನ್ ತಗೊಳ್ತೇನೆ ಅದೇ ಫೈನಲ್ ಆಗಿರ್ತದೆ. ಯಾಕಂದ್ರೆ ಅಷ್ಟು ನನ್ನನ್ನ ಟ್ರಸ್ಟ್ ಮಾಡ್ತಾರೆ ಅವರು. ಸೊ ಎವ್ರಿ ಟೈಮ್ ನನ್ನ ಜೊತೆ ಇದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೇನೆ ನಾನು. ಫಸ್ಟ್ ವರ್ಷದಿಂದ ಈ ವರ್ಷ ತನಕ ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ಮನ್ಸಾರೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅದು ಹೇಳಿಕ್ಕೆ ಆಗಲ್ಲ, ನನಗೆ ಜಾಸ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೇನೆ ಆಗ್ತಾ ಇಲ್ಲ. ಖಂಡಿತ. ಸೊ ಅದ್ರ ಜೊತೆಗೆ ನಿಮ್ಮ ತಯಾರಿಯ ಬಗ್ಗೆ ಕೇಳಬೇಕು ನಾನು. ಯಾಕಂದ್ರೆ 3 ವರ್ಷ ಮಾಡಿದ್ದೀರಿ, ಯಾವ ರೀತಿಯಲ್ಲಿ ಕಾರ್ಯಕ್ರಮ ಆಗ್ತದೆ ಅನ್ನುವಂಥದ್ದು ಗೊತ್ತಿದೆ. ಸೊ ಈ ಬಾರಿ 16 ಶಾಲೆಗಳು ಭಾಗವಹಿಸ್ತಾ ಇದ್ದಾವೆ. ಸೊ ಇದೆಲ್ಲದರ ಪೂರ್ವಭಾವಿ ತಯಾರಿಗಳ ಬಗ್ಗೆ ನಾನು ಈ ಸಲ ಒಂದೊಂದು ಸ್ಕೂಲಿಗೆ ಒಂದು ಟೈಟಲ್ ಕೊಡ್ತೇನೆ, ಆಯ್ತಾ. ಈ ಸಲ ಏನು ಕಾನ್ಸೆಪ್ಟ್ ಕೊಟ್ಟಿದ್ದೇನೆ ಅಂದ್ರೆ ಹೋದ್ಸಲ ಬದುಕು ಬದಲಾಯಿಸುವ ಯಶೋಗಾಥೆ ಅಂತ ಕೊಟ್ಟಿದ್ದೆ. ಈ ಸಲ ಬದುಕು ಭಾವನೆಗಳ ಕಣ್ಣೀರಿನ ಕತೆ ಅಂತ ಕೊಟ್ಟಿದ್ದೇನೆ. ರೀಸನ್ ಯಾಕಂದ್ರೆ ಇದು ಪೇರೆಂಟ್ಸಿಗೆ ಒಂದು ಮೋಟಿವೇಟ್ ಆಗ್ಲಿ ಅಂತ. ಅವ್ರ ತಲೆಯಲ್ಲಿ ಇರುತ್ತೆ, ನಂಗೆ ಒಂದು ಸ್ಪೆಷಲ್ ಮಗು ಹುಟ್ಟಿದೆ, ನಂಗೆ ತುಂಬಾ ಕಷ್ಟ ಇದೆ ಅಂತ. ಆದ್ರೆ ಸ್ಪೆಷಲ್ ಮಗು ಇಲ್ಲದೆ ಈಗ ಹೇಳುದು ನಾರ್ಮಲ್ ಮಕ್ಕಳಿದ್ದ ಮನೇಲಿ ಕಷ್ಟ ಇಲ್ವಾ ತಂದೆ ತಾಯಿಗೆ? ಎಷ್ಟೋ ಜನ 18 ವರ್ಷ ಆಗುವಾಗನೇ ಕೆಟ್ಟ ಅಭ್ಯಾಸ ಸ್ಟಾರ್ಟ್ ಮಾಡಿ ಡ್ರಗ್ಸಿಗೆ ಎಡಿಟ್ ಆಗಿ ಸುಸೈಡ್ ಮಾಡ್ಕೊಂಡವ್ರು ಇದ್ದಾರೆ. ಎಷ್ಟೋ ಜನ ಆಫ್ಟರ್ ಮ್ಯಾರೇಜ್ ಏನೆಲ್ಲ ಸಫರ್ ಆಗಿ ಮನೇಲಿ ಇದ್ದವರು ಇದ್ದಾರೆ. ಇನ್ನೇನೋ ಹುಡುಗ ಒಳ್ಳೆ ಅಂತ ನೋಡಿ ಅವನು ರೇಪ್ ಮಾಡಿ ಜೈಲಲ್ಲಿ ಇದ್ದವರು ಇದ್ದಾರೆ. ಈ ಎಲ್ಲ ಕಷ್ಟಗಳನ್ನ ಸಮಾಜದ ಮುಂದೆ ತೋರಿಸ್ಬೇಕು. ಸ್ಪೆಷಲಿ ನಮ್ಮ ಸ್ಪೆಷಲ್ ಮಕ್ಕಳ ಪೇರೆಂಟ್ಸಿಗೆ ಇದನ್ನ ತೋರಿಸ್ಬೇಕು. ಯಾಕಂದ್ರೆ ರಿಯಲಿ ಆಗಿ ಹೇಳ್ಬೇಕಾದ್ರೆ ಅವರೇ ಪುಣ್ಯವಂತರು. ಕೆಲವೊಮ್ಮೆ ಅವರ ಮಗು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ಕೆಟ್ಟದನ್ನ ಯೋಚನೆ ಮಾಡ್ತಾ ಇಲ್ಲ, ತಾಯಿಯೇ ನೋಡ್ಕೊಳ್ತಾ ಇದ್ದಾರೆ ಬಿಡಿ, ಆದ್ರೆ ಆರಾಮಾಗಿ ಅವ್ರು ಇದ್ದಾರೆ ಅನ್ಸುತ್ತೆ ನಂಗೆ. ಆದ್ರೆ ಎಷ್ಟೋ ಮಕ್ಕಳು ಏನೆಲ್ಲ ಹಾಳಾಗಿದ್ದಾರೆ ಅಂತ ಗೊತ್ತಿದೆ. ನಾವು ಡೈಲಿ ನ್ಯೂಸ್ ನೋಡ್ತೇವೆ. ಮೊನ್ನೆ ಒಂದು ಎಕ್ಸಾಂಪಲ್ ಕೊಡ್ಬೋದು, 18 ವರ್ಷದವನು ಟೆಕ್ಕಿಯನ್ನ ಸಾಯಿಸಿದ್ರು. ಅದೆಲ್ಲ ಎಕ್ಸಾಂಪಲ್ ನೋಡುವಾಗ ಬುದ್ಧಿಮಾಂದ್ಯ ಮಕ್ಕಳು ಹೇಳ್ಬಾರ್ದು, ಅವ್ರು ದೇವರ ಮಕ್ಕಳೇ, ಅವ್ರು ಹುಟ್ಟಿ ನಾವೇ ಪುಣ್ಯರು ಅಂತ ಹೇಳ್ಬೇಕು ಅಂತ ಒಂದು ಮೆಸೇಜ್ ಅನ್ನ ಕೊಡ್ಬೇಕು ಅಂತ. ಓಕೆ. ಅದ್ರ ಜೊತೆಗೆ ನಿಮ್ಮ ಇನ್ವಿಟೇಷನ್ ಅನ್ನ ನೋಡುವಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ಅದರಲ್ಲಿ ಒಂದು ಮಾತಿದೆ, ಅನುಕಂಪ ಬೇಡ ಅವಕಾಶ ಕೊಡಿ ಅಂತ. ಸೊ ಈ ಕಾನ್ಸೆಪ್ಟ್ ಹೇಗೆ ಹುಟ್ಟಿಕೊಂಡಿತು ಅಂತ? ಅದು ಆಕ್ಚುಲಿ ವಿಶೇಷ ಮಕ್ಕಳಿಗೆ ಅದೊಂದು ಸ್ಲೋಗನ್ ಆಯ್ತಾ. ಯಾಕಂದ್ರೆ ಅನುಕಂಪ, ಈಗ ನೀವು ಅನುಕಂಪ ಅಂದ್ರೆ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ನಿಮ್ಗೆ ಒಂದು ವ್ಯಕ್ತಿಯನ್ನ ನೋಡುವಾಗ ಬೇಜಾರಾಗಿ ಒಂದು 10 ರೂಪೀಸ್ ಕೊಡ್ತೀರಾ. ಅದನ್ನ ಮಾಡ್ಬೇಡಿ ಹೇಳುದು ನಾನು. ಯಾಕಂದ್ರೆ ಅವರನ್ನ ನಾವು ಸ್ಟೇಜಿಗೆ ತರಬೇಕು. ಅದು ನನ್ನ ಫಸ್ಟ್ ಮೈಂಡ್ ಅಲ್ಲಿ ಇದ್ದದ್ದು. ಈ ಮಕ್ಕಳಿಗೆ ಅನುಕಂಪ ಎಲ್ರೂ ತೋರಿಸ್ಬೋದು. ಈಗ ನಾನು ಒಂದ್ಸಲ ಹೋಗ್ತೇನೆ, ಇಲ್ಲ ನಂದೊಂದು ವರ್ಷಕ್ಕೆ ಬರ್ತಡೆ, ಒಂದ್ಸಲ ಊಟ ಕೊಡುವಂತ ಥಿಂಕ್ ಮಾಡ್ತಾರೆ. ಅನುಕಂಪ ಎಲ್ರೂ ತೋರಿಸ್ಬೋದು, ಬಟ್ ಅವಕಾಶಗಳು ಆ ಮಕ್ಕಳಿಗೆ ಸಿಗುದೇ ಇಲ್ಲ. ಎಷ್ಟೋ ಡ್ಯಾನ್ಸ್ ಟೀಚರ್ ಇದ್ದಾರೆ, ಎಷ್ಟೋ ಸಂಗೀತ ಕ್ಷೇತ್ರದಲ್ಲಿ ಇರ್ತಾರೆ. ಬೇಡ, ವಾರಕ್ಕೆ ಒಂದ್ಸಲ ಹೋಗ್ಲಿಕ್ಕೆ ಯಾರಿಗೂ ಟೈಮ್ ಇಲ್ಲ. ಈಗಿನ ಫಾಸ್ಟ್ ಜನರೇಷನ್ ಅಲ್ಲಿ ಯಾರಿಗೂ ಟೈಮ್ ಇಲ್ಲ. ಆದ್ರೆ ತಿಂಗಳಿಗೆ 1 ಸಲ ಹೋಗಿ ಆ ಮಕ್ಕಳಿಗೆ ಕ್ಲಾಸ್ ಕೊಡ್ಬೋದಲ್ಲ. ನಾನ್ ಹೇಳುದಿದ್ದು ಕ್ಲಾಸ್ ಕೊಡ್ಬೋದಲ್ಲ ಅಂತ. ಸೊ ಆವಾಗ ನಂಗೆ ಮೈಂಡಿಗೆ ಬಂದದ್ದು, ಇಲ್ಲ ಈ ಮಕ್ಕಳಿಗೆ ಅವಕಾಶ ಬೇಕೇ ಬೇಕು. ಅದ್ರಗೋಸ್ಕರನೇ ಆ ಹೆಜ್ಜೆ ಸಂಭ್ರಮ. ಖಂಡಿತ. ಈ ಹೆಜ್ಜೆ ಸಂಭ್ರಮ ಅನ್ನುವಂತ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಿದ್ರೆ ಇದಕ್ಕೆ ಸಹಕಾರ ಬಹಳ ಮುಖ್ಯ ಬೇಕು. ಸೊ ತುಂಬಾ ಜನ ಸಹಕರಿಸ್ತಾ ಇದ್ದಾರೆ. ನಿಮ್ಮ ತಂಡ ಸಹಕರಿಸಿದ ರೀತಿಯಲ್ಲೇ ದಾನಿಗಳು, ಅದ್ರ ಜೊತೆಗೆ ಉಡುಪಿಯ ಜನತೆ ಇರ್ಬೋದು, ಬೇರೆ ಬೇರೆ ಭಾಗಗಳಿಂದ ಸಹಕರಿಸ್ತಾ ಇದ್ದಾರೆ. ಸೊ ಈ ಸಹಕಾರದ ಕುರಿತಾಗಿ, ಸೊ ಜನರ ರೆಸ್ಪಾನ್ಸ್ ನ ಕುರಿತಾಗಿ ಸೊ ಏನ್ ಹೇಳ್ತೀರಿ? ನಾನ್ ಫಸ್ಟ್ ಹೇಳುದು, ಈಗ ಟೌನ್ ಹಾಲ್ ಆಯ್ತಾ. ಯಾಕಂದ್ರೆ ನಮ್ಮ ಉಡುಪಿಯಲ್ಲಿ ದೊಡ್ಡ ಹಾಲ್ ಸ್ವಲ್ಪ ಇರೋದು ಪುರಭವನ ಅಜ್ಜರ್ಕಾಡ್. ಒಂದು ಅಲ್ಲಿ ಹೋದ ವರ್ಷ ಸಹ ನಮ್ಗೆ ಆ ಹಾಲ್ ಫ್ರೀ ಆಗಿ ಸಿಗ್ಲಿಕ್ಕೆ ಮೇನ್ ಕಾರಣವೇ ಅಜಯ್ ಸರ್. ಕೇಳಿರ್ಬೋದು, ವೈಟ್ ಲೋಟಸ್ ಹೋಟೆಲ್, ಅಜಯ್ ಪಿ ಶೆಟ್ಟಿ. ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಫಂಕ್ಷನ್ ಸ್ಟಾರ್ಟ್ ಆಗೋ ಮೊದಲು ನಾನು ಅವರ ಹತ್ರ ಕೇಳಿದೆ, ಸರ್ ಹೆಜ್ಜೆ ಸಂಭ್ರಮ 4ನೇ ವರ್ಷ ಮಾಡ್ಬೇಕಂತಿದ್ದೇವೆ, ಬಟ್ ನಮ್ಗೆ ತುಂಬಾ ಭಯ ಆಗ್ತಿದೆ, ಪರ್ಯಾಯ ಬರ್ತಾ ಇದೆ, ಫಂಡ್ ಕಲೆಕ್ಷನ್ ಹೇಗೆ ಮಾಡೋದು ಗೊತ್ತಾಗಲ್ಲ, ಬಟ್ ನೀವು ಒಂದು ಹಾಲ್ ನಮ್ಗೆ ಫ್ರೀ ಆಗಿ ಕೊಟ್ರೆ ಸೊ ನನ್ಗೆ ಮುಂದಿನ ಸ್ಟೆಪ್ ಇಡ್ಲಿಕ್ಕೆ ಈಸಿ ಆಗ್ತದೆ ಅಂತ. ಬಟ್ ಅವರು ಏನು ಹೇಳದೆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ವಿ. ಆ ದಿನ ಹಾಲ್ ಅನ್ಸ್ ಅವ್ರು ಫ್ರೀ ಕೊಟ್ರು. ಮತ್ತೊಂದು ನೆಕ್ಸ್ಟ್ ತುಂಬಾ ಜನ ಇದ್ದಾರೆ ಸರ್, ಆದ್ರೆ ಪ್ರಮೋದ್ ಮಧ್ವರಾಜಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಕೇಳುವ ತಾಳ್ಮೆ ಬೇಕು.
ಹೆಲ್ಪ್ ಮಾಡುವ ಗುಣ ಇರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದು ಹೌದು, ಕೇಳಿದ್ರೆ ಹೌದು, ಮಾತ್ರ ಅಲ್ಲ, ಅದು ಹೆಲ್ಪ್ ಮಾಡೋ ಗುಣ ಸಹ ಇರ್ಬೇಕು. ಬಟ್ ಅವರಾಗೆ ನಾನು ದಾನಿಗಳನ್ನ ನೋಡ್ಲೇ ಇಲ್ಲ. ಓಕೆ. ನನ್ ಪ್ರಕಾರ ಅಲ್ಲಿ ಯಾರು ಬಂದಿದ್ದಾರೆ ಅವರನ್ನ ವಾಪಸ್ ಕಳಿಸುದಿಲ್ಲ ಇರ್ಬೇಕು. ಅದ್ರಲ್ಲಿ ಹ್ಮ್. ನಾನು ಒಬ್ಳು. ಫಸ್ಟ್ ಟೈಮ್ ಫಸ್ಟ್ ವರ್ಷ ಆಗ್ಲಿ 2 ವರ್ಷ, ಸೆಕೆಂಡ್ ವರ್ಷ ಕುಂದಾಪುರದಲ್ಲಿ ನಡೆದಕ್ಕೆ ನಾನು ಪ್ರಮೋದ್ ಮಧ್ವರ ಸರ್ ಹತ್ರ ಹೋಗಿರ್ಲಿಲ್ಲ. 3ನೇ ವರ್ಷಕ್ಕೆ ಹೋದೆ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಈ ತರ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಂತ. ತುಂಬಾ ತಾಳ್ಮೆಯಲ್ಲಿ ಕೇಳಿದ್ರು. ಆಮೇಲೆ ಅವರು ನನಗೆ ಫಂಡ್ ಕೂಡ ಕೊಟ್ರು. ಆ ಪ್ರೋಗ್ರಾಮಿಗೆ ಸಹ ಅಟೆಂಡ್ ಆದ್ರು. ಅದಾದ್ಮೇಲೆ ಕೆಲವರು ಬಿಟ್ಟು ಬಿಡ್ತಾರೆ, ಪ್ರೋಗ್ರಾಮ್ ಮುಗೀತು ವಿಷಯ ಬಿಟ್ಟು ಬಿಡ್ತಾರೆ. ಆದ್ರೆ ನನ್ಗೆ ಇವತ್ತಿನ ತನಕ ಸಹ ಎಲ್ಲಿ ಸಹ ಹೀಗೆ ನನ್ನನ್ನ ಗುರುತಿಸ್ಲಿಲ್ಲ. ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕಡಿಮೆ, ನಾನು ಅದನ್ನ ಹಾಕ್ತಾ ಇಲ್ಲ ಎಲ್ಲಿಗೆ ಸಹ. ಆದ್ರೆ ಒಂದು ದಿನ ನಂಗೆ ಕಾಲ್ ಬರ್ತದೆ ರಿಲಯನ್ಸ್ ಸ್ಮಾರ್ಟ್ ಇಂದ, ಅಶೋಕ್ ಸರ್ ಅಂತ. ಅವ್ರು ಹೇಳಿದ್ರು, ನಿಮ್ಮ ಹೆಸರು ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ ಮಹಿಳಾ ದಿನಾಚರಣೆದು ಸನ್ಮಾನ ದಿನ. ನಂಗೆ ತುಂಬಾ ಶಾಕ್ ಆಯ್ತು. ಅಂದ್ರೆ ನಂಗದು ಹೇಳಿಕ್ ಆಗ್ಲಿಲ್ಲ, ಅವ್ರು ನನ್ನ ನೆನಪಿಟ್ಕೊಂಡಿದ್ದಾರಾ ಅಂತ. ಆ ದಿನ ಒಂದು ಸಣ್ಣ ಸನ್ಮಾನ ಇತ್ತು. ಸಣ್ಣದಂತ ಹೇಳುದಿಲ್ಲ, ಅದು ನಂಗೆ ತುಂಬಾ ದೊಡ್ಡ ಸನ್ಮಾನ. ಯಾಕಂದ್ರೆ ಅದು ಫಸ್ಟ್ ನನ್ನನ್ನ ಹೀಗೆ ಒಂದು ಸ್ಟೇಜ್ ಅಲ್ಲಿ ಗುರುತಿಸಿದ್ದು. ಅಷ್ಟು ಒಂದು 5 ಜನ ಲೇಡೀಸ್ ಅಲ್ಲಿ ನನ್ನನ್ನು ಒಬ್ರು. ಆ ತರ ನಾನು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಅವ್ರು ಇದೇ ತರ ಮುಂದುವರಿಸ್ಲಿ, ಅವರಿಗೆ ದೇವ್ರು ಇನ್ನೂ ಕೂಡ ಕೊಡ್ಲಿ. ಖಂಡಿತ. ಸೊ ಅದ್ರ ಜೊತೆಗೆ ಸಹಕಾರ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ನಿಮ್ಗೆ ಸಹಕರಿಸಿದವರನ್ನ ಎಲ್ಲರನ್ನ ಸ್ಮರಿಸಿಕೊಂಡಿದ್ದೀರಿ. ಅದ್ರ ಜೊತೆಗೆ ಯಾರೆಲ್ಲ ಸಹಕರಿಸ್ತಿದ್ದೀರಿ ಅವರಿಗೆ ಬಹಳ ವಿಶೇಷವಾದಂಥ ಅಭಿನಂದನೆ ನಾವು ಕೂಡ ಸಲ್ಲಿಸಬೇಕು. ಯಾಕಂದ್ರೆ ಈ ಕಾರ್ಯಕ್ರಮದ ಯಶಸ್ಸಿಗೆ ದಾನಿಗಳಿರ್ಬೋದು, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ತುಂಬ ಜನ ಸಹಕರಿಸ್ತಾರೆ. ಸೊ ಅವರೆಲ್ಲರ ಸಹಕಾರ ಬಹಳ ಈ ಕಾರ್ಯಕ್ರಮದ ಯಶಸ್ಸಿಗೆ ಅಗತ್ಯ. ಅದ್ರ ಜೊತೆಗೆ 3 ವರ್ಷವನ್ನು ಯಶಸ್ವಿಯಾಗಿ ಕಂಡಿದ್ದೀರಿ. ಆ 3 ವರ್ಷಗಳು ಏನೆಲ್ಲ ಕಾರ್ಯಕ್ರಮಗಳು ಇತ್ತು ಮತ್ತು ಈ 4ನೇ ವರ್ಷ ಬೆಳಗ್ಗಿನಿಂದ ಎಷ್ಟು ಹೊತ್ತಿನವರೆಗೆ ಕಾರ್ಯಕ್ರಮ ನಡೀತದೆ, ಅಂದ್ರೆ 3 ವರ್ಷ ಯಾವ ರೀತಿ ಮತ್ತು ಈ ವರ್ಷ? ಅಂದ್ರೆ ಇವಾಗ ಈ ಮಕ್ಕಳಿಗೆಲ್ಲ ತುಂಬಾ ಈಗ ನನ್ಗೆ ಇದೆ ಮಂಗಳೂರು ಸ್ಕೂಲ್ ಅನ್ನ ಆಡ್ ಮಾಡ್ಬೇಕು ಅಂತ ತುಂಬಾ ಇದೆ. ನಾನು ಈ ವರ್ಷ ಸಹ ಪ್ಲಾನ್ ಮಾಡಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೂಡ ಆಡ್ ಮಾಡ್ಬೇಕು. ಬಟ್ ನಮ್ಗೆ 2 ದಿನ ಅಷ್ಟು ದೊಡ್ಡ ಬಜೆಟ್, ಅಷ್ಟು ಫಂಡ್ ರೈಸ್ ನಮ್ಗೆ ಸ್ವಲ್ಪ ಕಷ್ಟ. ಹಾಗಾಗಿ ಈಗ ಬೆಳಿಗ್ಗೆ ಒಂದು 9 o'clock ಸ್ಟಾರ್ಟ್ ಆಗ್ತದೆ. ಆದ್ರೆ ಸ್ಕೂಲಿನ ಮಕ್ಕಳೆಲ್ಲ 7 ಗಂಟೆಗೆ 7:15 ಬರ್ತಾರೆ. ಬಂದ ತಕ್ಷಣ ಅವರಿಗೆ ಒಂದು ವೆಲ್ಕಮ್ ಇರ್ತದೆ ಚಂಡೆ ಮುಖಾಂತರ. ಯಾಕಂದ್ರೆ ನನ್ನ ಮಕ್ಕಳಿಗೆ ಆ ದಿನ ತುಂಬಾ ಖುಷಿಯ ದಿನ. ಅವರ ಡ್ರೀಮ್ ಅದು. ವೇಟ್ ಮಾಡ್ತಾ ಇರ್ತಾರೆ ಆ ದಿನಕ್ಕೆಗೋಸ್ಕರ. ವೆಲ್ಕಮ್ ಆದ್ಮೇಲೆ ಹೀಗೆ ಬ್ರೇಕ್ಫಾಸ್ಟ್ ಏನಿರ್ತದೆ ಅದು, ಅದಾದ್ಮೇಲೆ ಅವರ ಕಲರ್ಫುಲ್ ಡ್ರೆಸ್, ಅದಾದ್ಮೇಲೆ ಸ್ಟಾರ್ಟ್ ಆಗ್ತದೆ ಅವರ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ. ಒಂದು ಸಂಜೆ ತನಕ ಇರ್ತದೆ ಸರ್, ಒಂದು 5:30 ತನಕ ಇರ್ತದೆ. ಓಕೆ. ಇದೆಲ್ಲದ್ರ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಬಂದಾಗ ಪ್ರಿಪರೇಷನ್ ಅನ್ನುವಂಥದ್ದು ಬಹಳ ಮುಖ್ಯವಾಗಬೇಕು. ನೀವು ಡ್ಯಾನ್ಸ್ ಟೀಚ್ ಮಾಡ್ಲಿಕ್ಕೆ ಕೂಡ ಹೋಗ್ತಾ ಇದ್ದೀರಿ. ಸೊ ಮಕ್ಕಳ ಉತ್ಸಾಹ ಹೇಗಿದೆ ಮತ್ತು ಇದಕ್ಕೆ ಫಂಡ್ ಕಲೆಕ್ಷನ್ ನಡುವೆ ಇದಕ್ಕೆ ಟೈಮ್ ಹೇಗೆ ಕೊಡ್ತಾ ಇದ್ದೀರಿ ಅಂತ? ಅದೇ ಸರ್, ಅದು ನಾನು ಎಂತ ಹೇಳುದು, ದೇವರಿಗೆ ಎವ್ರಿ ಟೈಮ್ ಥ್ಯಾಂಕ್ಸ್ ಹೇಳ್ತಾ ಇರ್ತಾನೆ. ದೇವರು ಎಲ್ಲ ರೂಪದಲ್ಲಿ ನಮ್ಗೆ ಒಬ್ಬರನ್ನ ಕಳಿಸ್ತಾ ಇರ್ತಾನೆ. ಅವನಿಗೆ ಡೈರೆಕ್ಟ್ ಆಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಒಬ್ಬೊಬ್ಬರ ಮನುಷ್ಯರನ್ನ ನಮ್ಗೆ ಕಳಿಸ್ತಾ ಇರ್ತಾರೆ. ನಿನ್ ಜೊತೆ ಇವರಿದ್ದಾರೆ, ನಿನ್ ಜೊತೆ ಅವರಿದ್ದಾರೆ. ಸಡನ್ ಆಗಿ ದೇವರು ಎಲ್ಲ ರೂಪದಲ್ಲಿ. ಈಗ ದಾನಿಗಳು ಸರ್, ನಾನು ಹೇಳ್ತೇನೆ, ಈಗ ಒಂದು ಹೋಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ನಮ್ಗೆ ಹಣ ಕೊಡ್ಬೇಕಾದ್ರು ಅವರಿಗೆ ಅದನ್ನ ಮೈಂಡ್ ಯಾರು ಕೊಟ್ಟದ್ದು? ದೇವ್ರೇ ಅಲ್ಲ. ಸೊ ಆದ್ರೆ ಅದಕ್ಕೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅಂತಾನೆ ಹೇಳ್ತಾನೆ. ಮತ್ತೊಂದು, ನಾನೊಂದು ಸ್ಕೂಲಲ್ಲಿ ಹೇಳಿದೆ, ಈ ಸಲ ಎಲ್ಲ ಸ್ಕೂಲಿಗೂ ಏನಾದ್ರು ಡೌಟ್ ಇದ್ರೆ ಕಾಲ್ ಮಾಡಿ, ನಾನು ಬರ್ತೇನೆ. ಅಂದ್ರೆ ಆರ್ಗನೈಸ್ ಮಾಡೋದು ನಾವಿರ್ಬೋದು, ಆದ್ರೆ ಅವರು ಚಂದ ಮಾಡ್ಬೇಕು ಅಂತ. ಎಲ್ಲ ಸ್ಕೂಲಿದು ಕಾಲ್ ಸಹ ಬಂತು. ನಾನು ಹೋಗಿದ್ದೆ ಅಲ್ಲಿ. ಪ್ರಿಪರೇಷನ್ ನೋಡಿ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಹೆಜ್ಜೆ ಸಂಭ್ರಮಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಮಕ್ಕಳು, ಟೀಚರ್ಸ್. ಒಂದು ಟೀಚರ್ ಹೇಳ್ತಾರೆ, ನಾವು ನಿಮ್ಮ ಪ್ರೋಗ್ರಾಮಿಗೆ ವೇಟ್ ಮಾಡ್ತೇವೆ. ಒಂದು 28-29ಕ್ಕೆ ಸ್ಟ್ರೈಕ್ ಇದೆ ಬ್ಯಾಂಗ್ಳೂರಲ್ಲಿ. ಅವರಿಗೆ ನಾ ಹೇಳಿದೆಲ್ಲ 6 month ಇಂದ ಸ್ಯಾಲ್ರಿ ಆಗ್ಲಿಲ್ಲ. ಅದನ್ನ 31ಕ್ಕೆ ಇಡುದೇ ಬೇಡ, ಹೆಜ್ಜೆ ಸಂಭ್ರಮ ಇದೆ, ನಾವು ಅವರಿಗೆ ಸ್ಯಾಲ್ರಿ ಇಂಪಾರ್ಟೆಂಟ್, ಆದ್ರೂ ಹೆಜ್ಜೆ ಸಂಭ್ರಮ ಇದೆ, ಆ ದಿನ ನಾವು ಬರಲ್ಲ, ನಮ್ಗೆ ಉಡುಪಿಯಲ್ಲಿ ಪ್ರೋಗ್ರಾಮ್ ಇದೆ, ನೀವು ಇಡುದಾದ್ರೆ 28-27 ಹಾಗೆ ಇಡಿ ಅಂತ ಹೇಳ್ತಾರೆ. ಆವಾಗನೇ ನಾನು ಎಷ್ಟು ಅಲ್ಲಿ ಥಿಂಕ್ ಮಾಡಿದ್ದು, ಎಷ್ಟು ವೇಟ್ ಮಾಡ್ತಿರ್ಬೋದು. ಅವರಿಗೆ ನಮ್ಮ ಪ್ರೋಗ್ರಾಮ್ ತುಂಬಾ ಸ್ಪೆಷಲ್. ಅದ್ರ ಜೊತೆಗೆ ಮಕ್ಕಳ ಉತ್ಸಾಹವನ್ನ ಕೇಳಬೇಕು. ನೀವು ಹೋಗುವಾಗ ಪ್ರಾಕ್ಟೀಸ್ ಆಗ್ತಾ ಇರ್ತದೆ, ಆಗ್ತಾ ಉಂಟು, ಎಲ್ಲ ಕಡೆ ಆಗ್ತಾ ಉಂಟು. ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಷ್ಟು ವಿಡಿಯೋಸ್ಗಳನ್ನು ಹಾಕ್ತಾ ಇಲ್ಲ, ಆದ್ರೂ ಕೂಡ ಬೇರೆಯವರು ಹಾಕಿದಂತ ಒಂದಷ್ಟು ವಿಡಿಯೋಸ್ಗಳನ್ನು ಗಮನಿಸ್ತೇವೆ. ನೀವಲ್ಲಿ ಎಂಟರ್ ಆದ ಕೂಡ ಆ ಮಕ್ಕಳೆಲ್ಲರೂ ಕೂಡ ಬಂದು ನಿಮ್ಮನ್ನ ತಬ್ಬಿಕೊಳ್ತಾರೆ, ಒಂದು ಸುತ್ತುವರಿತಾರೆ. ಸೊ ಈ ಎಲ್ಲ ವಿಚಾರವನ್ನ ಗಮನಿಸಿದಾಗ ಎಷ್ಟು ಖುಷಿ ಆಗ್ತದೆ ಮತ್ತು ಆ ಮಕ್ಕಳ ಉತ್ಸಾಹ ಯಾವ ರೀತಿಯಲ್ಲಿದೆ ಅನ್ನುವಂತ. ಅದೇ ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಸ್ಪಂದನ ಸ್ಕೂಲಿಗೆ ಆಕ್ಚುಲಿ ನಾನು ಅಲ್ಲಿ ಡ್ಯಾನ್ಸ್ ಹೇಳಿ ಕೊಡ್ತಾ ಇಲ್ಲ ಸ್ಪಂದನ ಸ್ಕೂಲಿಗೆ. ಯಾಕಂದ್ರೆ ತುಂಬಾ ಸೀನಿಯರ್ ಮಕ್ಕಳು ಸರ್, ಅವ್ರು ಕೇಳುದು ಕೂಡ ಇಲ್ಲ. ಕೆಲವೊಮ್ಮೆ ಅನ್ಸ್ತದಲ್ಲ, ನಮ್ಗೆ ಸಹ ಒಂದಿರ್ತದಲ್ಲ ಭಯ ಅನ್ನೋದಿರ್ತದೆ. ತುಂಬಾ ಸರಿಯೇ ಹೇಳ್ತಾರೆ. ಅಲ್ಲಿ ಒಬ್ಬ ಹುಡುಗ ಟ್ರಯಲ್ ಆಗ್ತಿತ್ತು. ನಾನು ಹೇಳ್ದೆ, ನಿಂಗೆ ನಾನು ಎಕ್ಸ್ಪ್ರೆಷನ್ ಹೇಳಿ ಕೊಡ್ತೇನೆ ಅಂತ. ವಿಘ್ನೇಶ್ ಅಂತ, ಹೌದು ವಿಷ್ಣು ಅಂತ ಒಬ್ಬ ಹುಡುಗ.
ಅವನ ಹತ್ರ ಹೋದೆ, ಪ್ರಿಪರೇಷನ್ ಎಲ್ಲ ಆಯ್ತು. ಅವನು ಹೇಳುದು ಪದೇ ಪದೇ, ಅಕ್ಕ ಇದು ಸರಿಯಾ, ನಾನು ಹೀಗೆ ಮಾಡಿದ್ದು ಸರಿಯಾ, ನೀನ್ ಹೇಳಿಕೊಡು ನಂಗೆ, ನೀನ್ ಹೇಳಿಕೊಟ್ರೆ ಮಾತ್ರ ನಾನು ಸರಿ ಮಾಡ್ತೇನೆ ಅಂತ. ಆ ತರ ಪ್ರಿಪರೇಷನ್. ಮತ್ತೊಂದು ಕೆಲವು ಸ್ಕೂಲಲ್ಲಿ ನಾನು ವಾಗ್ಜ್ಯೋತಿಗೆ ಮೊನ್ನೆ ಹೋದೆ, ಅವನಿಗೆ ಮಾತು ಬರಲ್ಲ, ನಾನು ಒಳಗೆ ಹೋದ ತಕ್ಷಣ ಕ್ಯಾಲೆಂಡರ್ ಇದು 31 ಡೇಟನ್ನು ತೋರಿಸಿ ಗೊತ್ತಾಯ್ತಾ ಎಕ್ಸ್ಪ್ರೆಷನ್ ಅಲ್ಲಿ, ಅವನಿಗೆ ಡಾನ್ಸ್ ಇಲ್ಲ ಅಂತೆ, ಅವನಿಗೆ ಬರ್ಲಿಕ್ಕೆ ಆಗ್ತಿಲ್ಲ ಅಂತೆ, ಗೊತ್ತಾಯ್ತಾ, ಅದನ್ನ ಆ ಎಕ್ಸ್ಪ್ರೆಷನ್ ಅಲ್ಲಿ ತೋರಿಸ್ತಿದ್ದಾನೆ. ನಾನು ಹೇಳಿದೆ ಸರಿಗೆ, ಎಲ್ಲ ಮಕ್ಕಳನ್ನ ಕರ್ಕೊಂಡು ಬನ್ನಿ, ದೊಡ್ಡ ಬಸ್ಸೇ ಮಾಡಿ, ಆದ್ರೆ ಒಂದು ಸ್ಕೂಲಿದು ಒಂದು ಲಿಮಿಟ್ ಅಂತ ಇರ್ತದೆ ಸರ್, ಎಲ್ಲ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ, ಗೊತ್ತಾಯ್ತಾ ನಿಮ್ಗೆ. ಅವ್ರು ಹೇಳಿದ್ರು ಇಲ್ಲ ಕಷ್ಟ, ಎಲ್ಲ ಮಕ್ಕಳನ್ನ ಕಳಿಸ್ಲಿಕ್ಕೆ ಆಗಲ್ಲ, ಡ್ಯಾನ್ಸಿಗೆ ಏನಿದೆ ಅವರನ್ನ ನಾವು ಕಳಿಸ್ಬೋದು ಅಂತ. ಬಟ್ ಅವನ ಆ ದಿನ ಮಾತ್ರ ನನ್ಗೆ ತುಂಬಾ ಫೀಲ್ ಆಯ್ತು, ಯಾಕೆ ಇದು ಹೀಗೆ. ನಾನಾದ್ರೂ ರಿಕ್ವೆಸ್ಟ್ ಮಾಡಿ ಬಂದೆ, ಮತ್ತೆ ಗೊತ್ತಿಲ್ಲ ನಂಗೆ ಅವ್ನು ಬರ್ತಾನ ಇಲ್ವಾ ಅಂತ. ಕೆಲವು ಮಕ್ಕಳ ಪ್ರಿಪರೇಷನ್ ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ, ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರ ಮೂಮೆಂಟ್ ಆಗಿರ್ಬೋದು. ಅದು ಈ ಸಲ ಸ್ಟೋರಿ ಡ್ರಾಮಾ ಕೊಟ್ಟಿದ್ದಾನೆ, ಡಾನ್ಸ್ ಅಲ್ಲ, ಡ್ರಾಮಾವನ್ನ ಪ್ರೆಸೆಂಟ್ ಮಾಡಬೇಕು ಅಂತ. ಒಂದು ಅಳುವ ಸೀನ್ ಇದ್ರೆ ಅದನ್ನು ಓವರ್ ಆಗಿ ಅಳುದು, ನಾವು ಬಂದ ತಕ್ಷಣ ಓವರ್ ಆಗಿ ಮಾಡುದು, ಅದೆಲ್ಲ ಇದೆ. ಸೊ ಅದ್ರ ಜೊತೆಗೆ ಈ ಟ್ರಸ್ಟ್ ನ ಬಗ್ಗೆ ಮಾತನಾಡ್ತಾ ಹೋದ್ರೆ, ಹೆಜ್ಜೆ ಸಂಭ್ರಮದ ಬಳಿಕ ಅದು ವರ್ಷ ಇಡೀ ಯಾವ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತದೆ ಅನ್ನುವಂತ ವಿಚಾರದ ಕುರಿತಾಗಿ, ಸೊ ಹೇಗೆ ಅದನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಸರ್, ಈಗ ಹೆಜ್ಜೆ ಸಂಭ್ರಮಕ್ಕೆ ಮುಗಿಸುದಿಲ್ಲ, ಈಗ ವರ್ಷಕ್ಕೊಂದ್ಸಲ ಹೆಜ್ಜೆ ಸಂಭ್ರಮ ಫಂಡ್ ಎಲ್ಲ ಕಲೆಕ್ಟ್ ಮಾಡಿ ಮಾಡ್ತೇವೆ. ಬಟ್ ಮಿಡಲ್ ಅಲ್ಲಿ ಏನ್ ಮಾಡ್ತೇವೆ ಅಂದ್ರೆ, ಈಗ ಒಂದು ನಾವ್ ಹೇಳ್ತೇವೆ ನಮ್ಮ ಗ್ರೂಪ್ ಅಲ್ಲಿ, ಈಗ ನಿಮ್ದೇ ಒಂದು ಬರ್ತ್ಡೇ ಅಂತ ಇದೆ ಅಂತ ಎನ್ಸ್ಕೊಳ್ಳಿ, ನಿಮ್ಗೆ ಗೊತ್ತಿರುದಿಲ್ಲ, ಸ್ಕೂಲ್ ಬಗ್ಗೆ 100% ಗೊತ್ತಿರುದಿಲ್ಲ. ನಾನೇ ಹೇಳಿದೆ, ನಾನೇ ಥಿಂಕ್ ಮಾಡಿದ್ದೆ ಇಷ್ಟು ಮಕ್ಳಿದ್ದಾರಂತ ನಂಗೆ ಗೊತ್ತಿಲ್ಲ. ನಾನಾಗ ಅವ್ರಿಗೆ ಹೇಳ್ತೇನೆ, ನಿಮ್ಮ ಬರ್ತ್ಡೇ ಇದ್ರೆ ಈ ತರ ಊಟ ಕೊಡಿ, ಗಿಫ್ಟ್ಸ್ ಅನ್ನ ಕೊಡಿ ಅಂತ. ಮತ್ತೆ ಆ ಮಕ್ಕಳಿಗೆ ಯೋಗ ಮ್ಯಾಟ್ ಕೊಟ್ಟಿದ್ದೇವೆ. ಮತ್ತೆ ಮೊನ್ನೆ ರೀಸೆಂಟ್ ಕಾರ್ಕಳ ಅರುಣೋದಯ ಸ್ಕೂಲಿಗೆ ಬ್ಯಾಗ್ ಮತ್ತೆ ಅಂಬ್ರೆಲಾ ಕೊಡುವಂಥದ್ದು, ಬುಕ್ಸ್ ಕೊಡುವಂಥದ್ದು. ಮಿಡಲ್ ಅಲ್ಲಿ ನಮ್ದೆಂತ ಖಾಲಿ ಸ್ಪೆಷಲ್ ಮಕ್ಕಳಂತ ಅಲ್ಲ, ಸ್ಲಮ್ಮಿಗೆ ಹೋಗಿ ನಾವೇ ಪಲಾವ್ ಮಾಡಿ ಮನೆಯಲ್ಲಿ ಸಂಡೆ ಹೋಗಿ ಪಲಾವ್ ಮಾಡಿ ಕೊಟ್ಟು ಬಂದಿದ್ದೇವೆ. ಹಾಗೆ ಇಲ್ಲಿ ಅದು ಯಾವ ಟೆಂಪಲ್ ಅಂತ ನೆನಪು ಬರ್ತಾ ಇಲ್ಲ, ಆ ಟೆಂಪಲ್ ಅಲ್ಲಿ ತುಂಬಾ ಮಂಗಸರ ಆಯ್ತು, ಅದಕ್ಕೆ ಯಾವತ್ತು ಬಾಳೆಹಣ್ಣು ಎಲ್ರು ಹಾಕ್ತಾರೆ, ನಾವು ಸ್ವಲ್ಪ ಸ್ಪೆಷಲ್ ಇಲ್ಲಿ ಅಂತ ಹಲಸಿನ ಹಣ್ಣಿದು ಇದು ತೆಗ್ದು ಮತ್ತೆ ಪಪ್ಪಾಯ ಇದು ಎಲ್ಲ ತೆಗ್ದು ಅಲ್ಲಿ ಇಟ್ಟು ಬಂದಿದ್ದೇವೆ. ಸೊ ಮಿಡಲ್ ಅಲ್ಲಿ ಇಂಥದ್ದೆಲ್ಲ ಕೆಲಸ ಮಾಡ್ತೇವೆ. ಬಟ್ ಸ್ಪೆಷಲ್ ಮಕ್ಕಳಿಗೆ ಅಂತ ಅವರ ಬರ್ತ್ಡೇ ಯಾವ್ದಾದ್ರು ಇದ್ರೆ ಅಲ್ಲಿ ಹೋಗುವಂತದ್ದು, ನಮ್ಮ ಗ್ರೂಪ್ ಅಲ್ಲಿ ಏನಾದ್ರು ಒಂದು ಇದ್ರೆ, ಮತ್ತೆ ಒಂದು ವೇಳೆ ಈಗ ಒಂದು ಮದುವೆ ಆಯ್ತಂತ ಎನ್ಸ್ಕೊಳ್ಳಿ, ಅಲ್ಲಿ ರೈಸ್ ಎಲ್ಲ ಉಳಿತು, ಸೊ ಅದನ್ನ ಉಳಿದ್ರೆ ನಮ್ಗೆ ಕಾಲ್ ಬಂದ್ರೆ ನಾವು ಅದನ್ನ ಸ್ಕೂಲಿಗೆ ತಲುಪಿಸುದು, ಇಲ್ಲದಿದ್ರೆ ಅವರೇ ಹೋಗಿ ಅದನ್ನ ತಲುಪಿಸುವ ಹಾಗೆ ವ್ಯವಸ್ಥೆ ಮಾಡುದು. ಈ ತರ ಏನೆಲ್ಲ ಸಾಧ್ಯ ಉಂಟು ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಈ ಫಸ್ಟ್ ಸ್ಟೆಪ್ ಟ್ರಸ್ಟ್ ಗೆ ಯಾರಾದ್ರೂ ಜಾಯಿನ್ ಆಗ್ಬೇಕು ಅಂತಿದ್ರೆ ಯಾವ ರೀತಿಯಲ್ಲಿ ಜಾಯಿನ್ ಆಗ್ಬೇಕು? ಜಾಯಿನ್ ಆದ್ರೆ ತುಂಬಾ ಖುಷಿ ಸರ್ ನಮ್ಗೆ. ಯಾರು ಜಾಯಿನ್ ಆದ ಮೇಲೆ ಹೆಸರಿಗೋಸ್ಕರ ಜಾಯಿನ್ ಆಗ್ಬೇಕು, ಖಂಡಿತ ಮನಸ್ಸಿರ್ಬೇಕು. ಓಕೆ, ಈ ಮಕ್ಕಳ ಜೊತೆ ನಾನು ಇದ್ದೇನೆ. ಯಾವುದೇ ಕೆಲವರು ನೇಮಿಗೋಸ್ಕರ ಜಾಯಿನ್ ಆಗೋರು ಇರ್ಬೋದು ನನ್ನ ಪ್ರಕಾರ, ನಾನಿದ್ದೇನೆ ಅಂತವ್ರು ಸತ್ಯ ಬೇಡ ಸರ್. ನಾನು ಹೇಳೋದು, ಈಗ ನಾನೇ ಆಗ್ಲಿ ಇವತ್ತಿನ ತನಕ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ಲಿಲ್ಲ. ಈ ಹೋದ ವರ್ಷದಿಂದ ಯಾಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ, ನನ್ನ ಮುಖದ ಪರಿಚಯನೇ ಇಲ್ಲದಿದ್ದಾಗ, ನಾನು ಯಾರಂತಾನೆ ಗೊತ್ತಿಲ್ಲದಾಗ ನಾನು ಒಬ್ರತ್ರ ಹೋಗಿ ಈ ತರ ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಸರ್. ನಾನು ಕೆಲವು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರ ಹತ್ರ ಕೇಳಿದೆ, ಪೇಮೆಂಟ್ ರೈಸ್ ಮಾಡಿದ್ರು, ಒಂದು 10,000 ಕೊಡಿ ವಿಡಿಯೋ ಮಾಡಿ ಹಾಕ್ತೇವೆ, ಒಂದು 20,000 ಕೊಡಿ ಅಂತ. ನಾನು ಹೇಳುದು, ಈ ಸ್ಪೆಷಲ್ ಮಕ್ಕಳಿಗೆ ವಿಡಿಯೋ ಮಾಡ್ಲಿಕ್ಕೆ ಮಾರ್ಕೆಟಿಂಗ್, ನನ್ನದನ್ನ ನೇಮನ್ನ ಅಲ್ಲಿ ತೆಗಿಬೇಡಿ. ಈ ಮಕ್ಕಳಿಗೋಸ್ಕರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಅಂತ ಒಂದು ಪಬ್ಲಿಸಿಟಿ ಮಾಡಿ. ನಂಗೆ ಖಾಲಿ ಫಂಡ್ ಅಲ್ಲವೇ ಸರ್, ನಾನು ಹೇಳುದು ಫಂಡ್ ಒಟ್ಟಾಗಿ ಆಗ್ತದೆ. ದೇವರು ಸಪೋರ್ಟ್ ಮಾಡುವಾಗ ಯಾರ ಮುಖಾಂತರ ಆದ್ರೂ, ನಾನು ಆಗ ಹೇಳಿದ್ದೆ, ದೇವ್ರು ಕಳಿಸ್ತಾನೆ, ಪ್ರೋಗ್ರಾಮ್ ನಡೀತದೆ. ಹೋದ ವರ್ಷ ನಮ್ಗೆ 1,30,000 ಶಾರ್ಟೇಜ್ ಆಗಿದೆ. ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಸ್ಕೂಲಿಗೆ 5,000 ಕೊಡ್ಲಿಕ್ಕಿತ್ತು, ಸ್ಕೂಲಿನವರೇ ಪಾಪ ಅದನ್ನು ತಕೊಳ್ಳಿಲ್ಲ, ಯಾಕಂದ್ರೆ ನಮ್ಗೆ ಕಷ್ಟ ಆಯ್ತು ಅಂತ. ನಾನ್ ಹೇಳುದು, ಈ ಪ್ರೋಗ್ರಾಮಿಗೆ ಈಗ ಆರ್ಕೆಸ್ಟ್ರಾ ಎಲ್ಲ ಆದ್ರೆ ಸರ್ ತುಂಬಾ ಜನ ಆಗ್ತದಲ್ಲ. ರಘು ದೀಕ್ಷಿತ್ ಸರ್ ಮೊನ್ನೆ ಬಂದ್ರು, ನಾನ್ಸ ಹೋಗಿದ್ದೇನೆ, ನಾನ್ಸ ಅವರದ್ದು ದೊಡ್ಡ ಫ್ಯಾನ್, ನಾನ್ಸ ಹೋಗಿದ್ದೇನೆ, ಎದುರು ತುಂಬಾ ಡ್ಯಾನ್ಸ ಮಾಡಿದ್ದೇನೆ. ಯಾಕೆ ಇಂಥ ಮಕ್ಕಳ ಫಂಕ್ಷನ್ ಅನ್ನ ನೋಡ್ಲಿಕ್ಕೆ ಬರಲ್ಲ? ಯಾಕೆ ಟ್ಯಾಲೆಂಟ್ ಇಲ್ಲ ಅಂತನ, ಅಥವಾ ಇವರದ್ದು ಏನು ಇಲ್ಲ ಅಂತ ಮೈಂಡ್ ಸೆಟ್? ಒಂದು ಆಸೆ ಸರ್, ನಂಗೆ ಗೊತ್ತಿಲ್ಲ ಅದು ಯಾವಾಗ ಆಗ್ತದೆ ಅಂತ. ಕ್ರೌಡ್ ಆಗ್ಬೇಕು, ಯಾವ ತರ ಕ್ರೌಡ್ ಆಗ್ಬೇಕಂದ್ರೆ ಹೊರಗಿಂದ ವಿಸಿಲ್ ಕೇಳ್ಬೇಕು ನನ್ನ ಮಕ್ಕಳಿಗೆ, ಗೊತ್ತಾಯ್ತಾ ನಿಮ್ಗೆ? ಅದು ತುಂಬಾ ದೊಡ್ಡ ಆಸೆ ನಂದು. ಅದು ಹೇಗೆ ನಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಗೊತ್ತಿಲ್ಲ. ಆ ಮಕ್ಕಳಿಗೆ ಅದ್ರಷ್ಟು ಮೋಟಿವೇಶನ್. ಒಂದು ಮಗು ಅಲ್ಲಿ ಸಾಂಗ್ ಆಡಿದ ತಕ್ಷಣ ಅವನೇ ಮೈಕ್ ಹಿಡ್ಕೊಂಡು ಹೇಳ್ತಾನೆ, ಕ್ಲಾಪ್ಸ್ ಬರ್ಲಿಲ್ಲ ನಂಗೆ ಅಂತ. ಹಾಗಾದ್ರೆ ಥಿಂಕ್ ಮಾಡಿ ಸರ್, ಆ ಮಗುವಿಗೆ ಆ ಕ್ಲಾಪ್ಸ್ ಎಷ್ಟು ಇಂಪಾರ್ಟೆಂಟ್, ಗೊತ್ತಾಯ್ತಾ? ಆದ್ರೆ ಎವ್ರಿ ಟೈಮ್ ಜನನೇ ಆಗಲ್ಲ, ಅದೇ ಟೀಚರ್ಸ್, ಅದೇ ಪೇರೆಂಟ್ಸ್, ಅದೇ ಮಕ್ಕಳು, ನಾವೇ ಒಂದು 50 ಜನ. ಈ ಮೂಲಕ, ಕಾರ್ಯಕ್ರಮದ ಮೂಲಕ ನೀವು ಜನತೆಯಲ್ಲಿ ಹೇಳಬೇಕು. ಹೌದು, ಏನ್ ಹೇಳ್ತೀರಿ? ನಿಮ್ಮ ಮನೆಯ ಫಂಕ್ಷನ್ ಅಂತ ಬನ್ನಿ,
ಇಷ್ಟೇ ನಾನು ಹೇಳು. ನಿಮ್ಮ ಮನೆ ಫಂಕ್ಷನನ್ನು ಯಾರೂ ಮಿಸ್ ಮಾಡಲ್ಲ. ಹೋಗಿ ಹೋಗ್ತೀರಾ, ಆ ಮದುವೆ ಇದ್ರೆ ಹೋಗಿ ಹೋಗ್ತೀರಾ. ನಾನು ಹೇಳೋದು ಇಷ್ಟೇ, ನಿಮ್ಮ ಮನೆ ಫಂಕ್ಷನ್ ಅಂತ ಬನ್ನಿ. ಅಥವಾ ನಿಮ್ಮ ಮನೆಯ ಒಂದು ಮಗು ಸ್ಟೇಜಲ್ಲಿ ಡಾನ್ಸ್ ಮಾಡ್ತಾ ಉಂಟು, ನಾನು ಅದನ್ನು ನೋಡಿದರೆ ಆ ಮಗುವಿಗೆ ಇನ್ನೂ ಮೋಟಿವೇಟ್ ಆಗ್ತದೆ ಅಂತ ಹೇಳಿ ಬನ್ನಿ. ನಾನು ಇಷ್ಟೇ ಹೇಳು ಸರ್. ಜನವರಿ 31 ಶನಿವಾರ ಬಂದಿದ್ದೆ, ತುಂಬ ಜನ ವರ್ಕ್ ಇರ್ತದೆ. ಬಟ್ ಕಾಲೇಜ್ ಮಕ್ಕಳಿಗೆ ಹೇಳ್ತಾ ಇದ್ದೇನೆ, ಬಂಕ್ ಹಾಕಿ ಎಲ್ಲೆಲ್ಲಿ ಮೂವಿಗೆ ಹೋಗ್ತೀರಾ, ಬಂಕ್ ಹಾಕಿ ನಮ್ಮ ಪ್ರೋಗ್ರಾಮಿಗೆ ಅಟೆಂಡ್ ಆಗಿ ಆ ಮಕ್ಕಳ ಜೊತೆ ಒಂದು ದಿನ ಇರಿ. ಹೇಗೆ ಕ್ರೌಡ್ ಇರಬೇಕಂದ್ರೆ ಸರ್, ಆ ಮಕ್ಕಳಿಗೆ ಅನಿಸ್ಬೇಕು ನಾವು ಡ್ಯಾನ್ಸ್ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಅಂತ. ಇನ್ನು ಕೂಡ ಆ ಒಂದು ಪಾರ್ಟಿಸಿಪೇಟ್ ಮಾಡುವಂತ ಮನಸ್ಸು ಜಾಸ್ತಿ ಆಗಬೇಕು. ಆ ಸ್ಕೂಲಿಗೆ ಮೋಟಿವೇಟ್ ಆಗ್ತದೆ ಸರ್, ಆ ಪೇರೆಂಟ್ಸಿಗೆ ಖುಷಿ ಆಗ್ತದೆ, ನಮ್ಮ ಮಕ್ಕಳಿಗೆ ಇಷ್ಟು ಸಪೋರ್ಟ್ ಇದ್ದಾರಾ ಅಂತ. ಒಂದು ಪೇರೆಂಟ್ ಕೇಳ್ತಾರೆ, ಬಸ್ಸಲ್ಲಿ ಕೂಡ ಕೆಲವೊಮ್ಮೆ ಸೀಟ್ ಬಿಟ್ಕೊಡಲ್ಲ, ವಿಚಿತ್ರ ತರ ಮಗುವನ್ನ ನೋಡ್ತಾರೆ. ಆ ಮಗುವನ್ನ ಹುಟ್ಟಿಸಿದ್ದು ದೇವ್ರೆ, ಸೊ ಅದನ್ನ ವಿಚಿತ್ರ ತರ ನೋಡುದು ಏನಿದೆ? ಆ ಮಕ್ಕಳನ್ನ ಯಾಕೆ ಒಂದು ಸೈಡ್ ಆಗಿ ಇಡ್ತಾ ಇದ್ದಾರೆ? ಏನ್ ಮಾಡಿದ್ದಾರೆ ಆ ಮಕ್ಕಳು? ಪಾಪ ಏನ್ ಮಾಡಿದ್ದಾರೆ? ಆ ಪೇರೆಂಟ್ಸ್ ಏನ್ ಮಾಡಿದ್ದಾರೆ? ಎಲ್ಲರೂ ತರ ಈಗ ರೋಡಲ್ಲಿದ್ದ ನಾಯಿಯನ್ನ ಕೆಲವರು ನಾಯಿ ಪ್ರಿಯರ್ ಹೋಗಿ ಅಪ್ಪಿ ಹಿಡ್ಕೊಳ್ತಾರೆ, ಏನು ಮಾಡ್ತಾರೆ. ಪಾಪ ಆ ಮಕ್ಕಳು ಏನ್ ಮಾಡಿದ್ದಾರೆ? ನಂದೊಂದು ಕ್ವಶನ್ ಇಷ್ಟೇ, ಏನ್ ಮಾಡಿದ್ದಾರೆ? ಏನು ಮಾಡ್ಲಿಲ್ಲಲ್ಲ ಸರ್. ನಮ್ಗಂತವ್ರು ಏನು ಮಾಡಲ್ಲ. ನಾನು ಸ್ಟಾರ್ಟಿಂಗ್ ಒಂದು ಡಾನ್ಸ್ ಹೇಳಿಕೊಡಾಗ 2-3 ಪೆಟ್ಟು ತಿಂದಿದ್ದೇನೆ ಅವರ ಹತ್ರ, ಬಟ್ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಸೊ ನಿಷ್ಕಲ್ಮಶವಾದಂತ ಪ್ರೀತಿ ಕೊಟ್ರೆ ಎಷ್ಟು ಕೂಡ ಕೊಡ್ತಾರೆ. ಅವರಿಗೆ ಭಯ ಸರ್, ಯಾಕಂದ್ರೆ ಇವರು ಕೂಡ ಹಾಗೆ ವರ್ಷಕ್ಕೊಂದ್ಸಲ ಬಂದು ಹೀಗೆ ಮೊಬೈಲ್ ತಕೊಂಡ್ ಬರ್ತಾರೆ, ನಮ್ಮದು ವಿಡಿಯೋ ಮಾಡ್ತಾರೆ, ಎಮೋಷನಲ್ ವಿಡಿಯೋ ಮಾಡ್ತಾನೆ ಹೋಗ್ತಾರೆ. ಅವರಿಗೆ ಒಳಗಿಂದ ಇರ್ಬೋದು, ಅದಕ್ಕೆ ಅವ್ರು ಯಾರನ್ನ ಹತ್ರ ಸೇರ್ಸುದಿಲ್ಲ. ಒಂದ್ಸಲ ಹತ್ರ ಸೇರಿಸಿದ ಮೇಲೆ ಅವರು ಯಾವತ್ತು ಯಾರನ್ನ ದೂರ ಮಾಡಲ್ಲ. ಅದ್ರ ಜೊತೆಗೆ ಇಂತೆಲ್ಲ ಕಾರ್ಯಕ್ರಮಗಳು ಮಾಡುವಾಗ ಪಾಸಿಟಿವ್ಗಿಂತ ಜಾಸ್ತಿ ನೆಗೆಟಿವ್ ಕಮೆಂಟ್ಗಳು ಬರೋದು ಜಾಸ್ತಿ. ಏನಾದರೂ ಲಾಭ ಇಟ್ಟುಕೊಂಡು ಮಾಡ್ತಾರೆ ಅನ್ನುವಂಥ ವಿಚಾರ. ಈ ಒಂದು ವಿಚಾರವನ್ನು ಗಮನಿಸಿದಾಗ ಅಕ್ಷತಾ ರಾವ್ ಅವರು ಉಚಿತವಾಗಿ ಮಕ್ಕಳಿಗೆ ಡ್ಯಾನ್ಸ್ ಅನ್ನ ಕಲಿಸ್ತಾ ಇದ್ದಾರೆ. ಅದು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಸೊ ಅಬ್ವಿಯಸ್ಲಿ ಬರ್ತದೆ ಏನ್ ಇವರಿಗೆ ಲಾಭ ಏನಿದೆ ಅಂತ. ಜನಗಳು ಇವತ್ತು ಕೇಳೋದೇನು ಲಾಭ ಏನಿದೆ ಅವರಿಗೆ ಅಂತ. ಸೊ ಫ್ರೀ ಆಗಿ ಕಲಿಸಬೇಕು ಅನ್ನುವಂಥ ಒಂದಷ್ಟು ನಿರ್ಧಾರವನ್ನು ತಗೊಳ್ತೀರಿ. ಸೊ ಎಷ್ಟು ವರ್ಷಗಳಿಂದ ಈ ಒಂದು ಮಕ್ಕಳಿಗೆ ಉಚಿತವಾಗಿ ಕಲಿಸ್ತಾ ಇದ್ದಾರೆ. ಈ ಜರ್ನಿ ಯಾವ ರೀತಿಯಲ್ಲಿ ಸಾಗಿ ಬಂತು, ಅದ್ರ ಜೊತೆಗೆ ನೆಗೆಟಿವ್ ಕಮೆಂಟ್ಗಳನ್ನು ಯಾವ ರೀತಿಯಲ್ಲಿ ಹೊಡೆದೋಡಿಸ್ತಾ ಇದ್ದೀರಿ? ನೆಗೆಟಿವ್ ಕಮೆಂಟ್ ಬೇಕು ಸರ್, ಇಲ್ಲದಿದ್ರೆ ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ತುಂಬಾ ನೆಗೆಟಿವ್ ಕಮೆಂಟ್ ಉಂಟು. ಅದು ಹೇಳ್ತಾರಲ್ಲ, ನಮ್ಮ ಆಸುಪಾಸಿಂದನೇ ಸ್ಟಾರ್ಟ್ ಆಗ್ತದೆ ನೆಗೆಟಿವ್ ಕಮೆಂಟ್, ಗೊತ್ತಾಯ್ತಾ? ಸ್ಕೂಲಿಗೆ ಹೋಗಿ ಸ್ಕೂಲ್ ಸಿದ್ದಾಪುರದಲ್ಲಿ ಅಂಪಾರಲ್ಲಿ ಇರ್ತದೆ, ಒಂದು ಸಂಜೆ ಮುಗಿಸಿ ಒಂದು ಮನೆಗೆ ಒಂದು ಲೇಟ್ ಆಗಿ ಒಂದು 8 ಗಂಟೆಗೆ ಬಂದ್ರು ನೆಗೆಟಿವ್ ಕಮೆಂಟ್ ಅಲ್ಲಿ ಇರ್ತದೆ. ಯಾಕೆ ಇವರು ನೈಟ್ ಇಷ್ಟು ಲೇಟ್ ಬರ್ತಾಳೆ ಅಂತ, ಗೊತ್ತಾಯ್ತಾ ನಿಮ್ಗೆ? ಆ ನೆಗೆಟಿವ್ ಕಮೆಂಟ್ ಬೇಕು ನಮ್ಗೆ, ಅದು ಇದ್ರೆ ಮಾತ್ರ ನಾವು ಲೈಫಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಮಾಡೋರು ಹೇಳೋರು ಹೇಳ್ತಾ ಇರ್ತಾರೆ ಸರ್, ನಮ್ಮ ಉದ್ದೇಶ ಎಂತ? ನನ್ನ ಉದ್ದೇಶ ಒಂದಿದೆ. ಸೊ ಆ ಮಕ್ಕಳಿಗೆ 25 ವರ್ಷ ಆದ್ಮೇಲೆ ಯಾವ ಸ್ಕೂಲ್ಗಳಿಲ್ಲ, ಏನು ಜಾಬ್ ಇಲ್ಲ, ಎಲ್ಲರೂ ತರ ಅವರೂ ದುಡಿಬೇಕು. ಅಂಥವರಿಗೆ ನಾನೊಂದು ಕಂಪೆನಿ ಕಟ್ಟಬೇಕು ಅಂತ ತುಂಬಾ ದೊಡ್ಡ ಡ್ರೀಮ್ ಇದೆ ನಂದು. ಖಾಲಿ ಹೆಜ್ಜೆ ಸಂಭ್ರಮ ಅಂತ ಅಲ್ಲ, ನನ್ನ ನೆಕ್ಸ್ಟ್ ಡ್ರೀಮ್. ಅದನ್ನ ಹೇಳ್ಬಾರ್ದು, ಯಾಕಂದ್ರೆ ಆಗೋ ಮೊದಲು ಹೇಳಲಿಕ್ಕೆ ಭಯಸ ಆಗ್ತದೆ. ನೀವು ಹೇಳಿದ್ರಲ್ಲ ನೆಗೆಟಿವ್ ಅಂತ, ಕೆಲವೊಮ್ಮೆ ನೆಗೆಟಿವ್ ಕೂಡ ನಮ್ಮ ಸುತ್ತುವರಿತದೆ. ಸೊ ಹಾಗಾಗಿ ಯಾವತ್ತು ಆಗುವ ಮೊದಲು ಅದನ್ನ ನಾವು ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇರುವುದಿಲ್ಲ. ಮಾಡಿ ತೋರಿಸ್ಬೇಕು, ಆಮೇಲೆ ಅದನ್ನ ಹೇಳ್ಬೇಕು ಅಂತ. ಅಡ್ಡಗಾಲಿರುವವರ ನಡುವೆ ನಾವು ಸಾಧಿಸಿ ತೋರಿಸ್ತೇವೆ ಅನ್ನುವಂಥ ವಿಚಾರ. ಎಸ್, ಈ ಎಲ್ಲ ವಿಚಾರವನ್ನ ಗಮನಿಸುವಾಗ ಸುಮಾರು ಹೊತ್ತುಗಳ ಕಾಲ ಮಾತನಾಡಿದ್ವಿ. ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದದ್ದು ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಆ ಮಕ್ಕಳ ವಿಚಾರ ಅಷ್ಟಿತ್ತು. ಸೊ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸೊ ನಮ್ಮ ವೀಕ್ಷಕರಲ್ಲಿ, ಯುವ ಜನತೆಯಲ್ಲಿ ಸೊ ಏನಾದ್ರೂ ಒಂದು ಮೆಸೇಜ್ ಅನ್ನು ಕೊಡ್ಬೇಕು, ಏನಾದ್ರೂ ಹೇಳ್ಬೇಕು, ಏನ್ ಹೇಳ್ತೀರಿ? ನಾನು ಹೇಳುದಿಷ್ಟೇ, ಎಲ್ಲರ ಮೇಲೆ ಪ್ರೀತಿ ಇದೆ, ಎಲ್ಲರೂ ತುಂಬಾ ತರ ರೀತಿಯಲ್ಲಿ ಹೆಲ್ಪ್ ಮಾಡ್ತೀರಾ. ಬಟ್ ಈ ಒಂದು ವಿಶೇಷ ಮಕ್ಕಳಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಕೇರಿಂಗ್ ತೋರಿಸಿ, ಎಲ್ಲ ಮಕ್ಕಳನ್ನ ಒಂದೇ ತರ ನೋಡ್ಲಿಕ್ಕೆ ಟ್ರೈ ಮಾಡಿ, ಅವರನ್ನ ಒಂದು ಸೈಡ್ ತರ ಇಡಬೇಡಿ. ಹಾಗೆ ಒಂದು ಸ್ಪೆಷಲ್ ಹೇಳುದಂದ್ರೆ, ನಾರ್ಮಲ್ ಸ್ಕೂಲಲ್ಲಿ ಸ್ಯಾಲ್ರಿ ಟೀಚರ್ಸ್ ಅಂದ್ರೆ ಟೀಚರ್ಸಿಗೆ ಸ್ಯಾಲ್ರಿ ಕರೆಕ್ಟ್ ಆಗಿದೆ, ಬಟ್ ಸ್ಪೆಷಲ್ ಸ್ಕೂಲಲ್ಲಿ ಟೀಚರ್ಸಿಗೆ ಕರೆಕ್ಟ್ ಆಗಿ ಸ್ಯಾಲ್ರಿ ಬರ್ತಾ ಇಲ್ಲ. ಸೊ ಅದನ್ನ ಒಂದು ಸ್ವಲ್ಪ ಸ್ಟ್ರೈಕ್ ಖಾಲಿ ಸ್ಪೆಷಲ್ ಮಕ್ಕಳದು ಟೀಚರ್ಸ್ ಮಾಡೋದಲ್ಲ, ನಮ್ಮಂಥವ್ರು ಮಾಡಬೇಕು, ಅವರಿಗೆ ಕರೆಕ್ಟಾಗಿ ಸಿಗಬೇಕು ಅಂತ. ಇಂಥ ಮಕ್ಕಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾನೆ. ಇಂಥ ಸ್ಕೂಲ್ಗಳಿಗೆ ಹೋಗಿ, ಉಡುಪಿಯಲ್ಲಿ 16 ಸ್ಕೂಲ್ ಇದೆ, ಯಾರಿಗೆ ಆ 16 ಸ್ಕೂಲ್ ಗೊತ್ತಿಲ್ಲ ಅವರು ಖಂಡಿತವಾಗಿ ಫಸ್ಟ್ ಸ್ಟೆಪ್ಪನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮಗೆ ಹೇಳ್ತೇವೆ ಡೈರೆಕ್ಟ್ ಆಗಿ ಯಾವ ಸ್ಕೂಲ್ ಎಲ್ಲಿದೆ ಅಂತ ಹೇಳಿ. ಅದರ ಜೊತೆಗೆ ಈ ವರ್ಷದ ಹೆಜ್ಜೆ ಸಂಭ್ರಮದ ಪೋಸ್ಟರ್ನಲ್ಲಿ ತಮ್ಮ QR ಕೋಡ್ ಕೂಡ ಇದೆ. ಸೊ ಯಾರಾದರೂ ದಾನಿಗಳು ಸಹಕರಿಸೋರಿದ್ರೆ ಖಂಡಿತವಾಗಿಯೂ ಕೂಡ ಆ QR ಕೋಡ್ಗೆ ತಮ್ಮ ದೇಣಿಗೆಯನ್ನು ಕೊಡ್ಬೋದು, ಯಾಕಂದರೆ ಕಾರ್ಯಕ್ರಮದ ಯಶಸ್ಸಿಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದರ ಜೊತೆಗೆ ಮೇಡಮ್, ನಿಮ್ಮ ಈ ಒಂದು ಸೇವಾ ಜರ್ನಿ ಇನ್ನಷ್ಟು ಮುಂದುವರೆಯಲಿ. ಸೊ ನಿಮ್ಮ ಜೊತೆ ಯಾವತ್ತೂ ಕೂಡ ನಾವು ಮತ್ತು ನಮ್ಮೆಲ್ಲ ತಂಡ, ಅದರ ಜೊತೆಗೆ ನಮ್ಮ ಜನತೆ ನಿಮ್ಮ ಜೊತೆ ಇದೆ. ನಿಮ್ಮ ಒಂದು ಈ ಜರ್ನಿ ಮುಂದುವರೆಯಲಿ, ಶುಭಕರವಾಗಿರಲಿ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.
ವೀಕ್ಷಕರೇ, ಬಹಳ ಪ್ರಮುಖವಾಗಿ ಸುದೀರ್ಘವಾದಂಥ ಒಂದಷ್ಟು ಮಾತುಕತೆಗಳನ್ನು ಮಾಡಿದ್ವಿ. ವಿಶೇಷ ಮಕ್ಕಳು, ದೇವರ ಮಕ್ಕಳು, ಈ ಮಕ್ಕಳ ಜರ್ನಿಯ ಬಗ್ಗೆ ಕೇಳಿದ್ವಿ. ಅವರು ಪಡ್ತಾ ಇರುವಂತಹ ಖುಷಿ, ಅದರ ಜೊತೆಗೆ ದುಃಖ, ನೋವು, ನಲಿವುಗಳು, ಅದರ ಜೊತೆಗೆ ಉಡುಪಿಯ ಭಾಗದಲ್ಲಿ ಫಸ್ಟ್ ಸ್ಟೆಪ್ ಉಡುಪಿ 4ನೇ ವರ್ಷದ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದೆ. ಹೆಜ್ಜೆ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮವು ಕೂಡ ಯಶಸ್ವಿ ಆಗಲಿ ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ. ಈ ಕಾರ್ಯಕ್ರಮದ ಬಳಿಕವೂ ಕೂಡ ನಿಮ್ಮೆಲ್ಲರ ಸಹಕಾರವು ಕೂಡ ಈ ತಂಡಕ್ಕೆ ಬೇಕು. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 24/7.